ನಾವೆಲ್ಲರೂ ಕಾಯ್ತಾ ಇರ್ತಕ್ಕಂಥ ಕರುಣಾಳು ಬಾ ಬೆಳಕ್ಕೆ ತಮ್ಮ ಲೇಖನದ ಮೂಲಕ ಕನ್ನಡಿಗರ ಮನೆ ಮನ ತಲುಪಿದ ಖ್ಯಾತ ಶಿಕ್ಷಣ ತಜ್ಞ, ಪ್ರೇರಣೆಯ ಸೆಲೆ, ನಿಮ್ಮ ಊರಿನವರೇ ಆದ ಡಾಕ್ಟರ್ ಗುರುರಾಜ್ ಕರ್ಜಗಿಯವರು. ವಿಶೇಷವಾಗಿ ಅವರು ಬುದ್ಧನ ಆತ್ಮಸಂಗಾತಿ ಯಶೋಧರೆ ಅನ್ನೋ ಒಂದು ವಿಷಯವಾಗಿ ಮಾತಾಡ್ತಾ ಇದ್ದಾರೆ. ಬುದ್ಧನ ಆತ್ಮಸಂಗಾತಿ ಯಶೋಧರೆ. ನಮಸ್ಕಾರ. ಅಲ್ಲಿ ಕೂತಾಗ ವೀಣಾ ಒಂದು ಚೀಟಿ ಕಳಿಸಿದ್ರು, ಒಂದು ಮೆಸೇಜ್ ಕಳಿಸಿದ್ರು ನನಗೆ. ಊಟ 2:30 ನೀವು ಸಾಕಷ್ಟು ಮಾತಾಡ್ರಿ ಅಂತ. ನಿಮ್ಮ ಪರ್ಮಿಷನ್ ಇಲ್ಲದೆ ಹೇಳಿದ್ದವರು. ನಿಮ್ಮ ಪರ್ಮಿಷನ್ ಬೇಕಾಗಿತ್ತು, ಯಾಕಂದರೆ ಊಟ ತಡ ಆಗೋದು ನಿಮಗೆ. ಆದರೆ ಹೇಳಿರೋದ್ರಿಂದ ಒಂದು ಧೈರ್ಯ ಏನು ಅಂದರೆ 2:30 ತನಕ ಊಟ ಇಲ್ಲ ಅಂತಾಯಿತು. ಇವತ್ತಿನ ದಿವಸ ತುಂಬ ಸಂತೋಷದ ದಿವಸ ಇದು. ಒಬ್ಬ ಸಾಧಕನ ಮುಂದೆ ಮತ್ತೊಬ್ಬ ಸಾಧಕ ನೆನೆಸ್ಕೊಳ್ಳೋದಿದೆಯಲ್ಲ, ಇದು ವೀಣಾ ಸ್ಪೆಷಾಲಿಟಿ. ಇದು ಒಂದು ದಿವಸ ಗುರುಗಳನ್ನು ನೆನೆಸ್ಕೊಳ್ಳೋದು, ಇನ್ನೊಂದು ಯಾವುದೋ ದೇವರನ್ನು ನೆನೆಸ್ಕೊಳ್ಳೋದು ಅಂತ ಅವ್ರನ್ನ ಸಾಕ್ಷಿಯಾಗಿ ಇಟ್ಕೊಂಡು ನಡುವಂಥದ್ದು. ತುಂಬ ಚೆನ್ನಾಗಿ ಮಾತಾಡಿದ್ದಾರೆ 3 ಜನ, ಅವರವರ ಸ್ಟೈಲಲ್ಲಿ ಮಾತಾಡಿದ್ದಾರೆ. ನಾನು ಅಂದ್ಕೊಂಡದ್ದು ಇವತ್ತು ಸ್ವಲ್ಪ ಬೇರೆ ಮಾತಾಡೋಣ ಅಂತ. ಬುದ್ಧನ ಬಗ್ಗೆ ತುಂಬ ಮಾತುಗಳನ್ನು ಕೇಳಿದ್ದೇವೆ, ಆದರೆ ಬುದ್ಧನಾಗಿ ಆಗಿದ್ದಕ್ಕೆ ಕೆಲವರು ಸಹಕಾರಿಗಳಾಗಿದ್ದಾರೆ, ಅವ್ರನ್ನೂ ನೆನೆಸ್ಬೇಕಾಗತ್ತೆ ನಾವು. ದೊಡ್ಡ ಆಲದ ಮರ ಕಣ್ಣಿಗೆ ಕಾಣಿಸ್ತದೆ, ಅದರ ಕಾಂಡ, ಬಿಳಲು, ಎಲೆಗಳೆಲ್ಲ ಚೆಂದ ಕಾಣಿಸ್ತವೆ, ಅದ್ರ ಬೇರೆ ಕಾಣಿಸೋದೇ ಇಲ್ಲ. ನೆಲದೊಳಗೆ ಆಳವಾಗಿ ಗಟ್ಟಿಯಾಗಿ ಹಿಡ್ಕೊಂಡಂಥ ಬೇರಿನಿಂದಾನೇ ಮರ ನಿಂತದ್ದು. ಆದರೆ ನಮಗೆ ಬೇರು ಕಾಣಿಸೋದಿಲ್ಲ, ಮೇಲಿನ ಕಾಂಡ, ಎಲೆ, ಚಿಗುರು ಮಾತ್ರ ಕಾಣಿಸುತ್ತೆ. ತಾವು ರಾಮೇಶ್ವರಮಕ್ಕೆ ಹೋಗಿದ್ದರೆ ಅಲ್ಲೊಂದು ಬ್ರಿಡ್ಜ್ ಬರ್ತದೆ ಸಮುದ್ರದಲ್ಲಿ, ದೊಡ್ಡ ಬ್ರಿಡ್ಜ್, ಪಾಂಬನ್ ಬ್ರಿಡ್ಜ್ ಅಂತ ಕರೀತಾರೆ. ಅಲ್ಲಿ ಟ್ರೈನ್ ಹೋಗ್ತಿರ್ಬೇಕಾದ್ರೆ ಒಂದು ಸ್ವಲ್ಪ ಎದೆ ನಡ್ಕ ಬರುತ್ತೆ. ಎಲ್ಲಿ ನೋಡಿದಲ್ಲಿ ಬರೀ ನೀರು ಕಾಣಿಸುತ್ತೆ. ಸಮುದ್ರದಲ್ಲಿ ಬ್ರಿಡ್ಜ್ ಕಟ್ಟಿದ್ದಾರೆ, ಏನು ಚಂದ ಅದು. ತಾವು ಚಿತ್ರ ನೋಡಿರಬೇಕು, ಪಾಂಬನ್ ಬ್ರಿಡ್ಜ್ ಅಂತ ಹೋಗಿ ನೋಡಿ, ಗೂಗಲ್ ಭಗವಾನ್ ಕೇಳಿ ಹೇಳ್ತಾನೋ. ಅಷ್ಟು ಚಂದದ ಬ್ರಿಡ್ಜು, ಎಲ್ಲರೂ ನೋಡ್ತಾರೆ. ಆದರೆ ಚಂದದ ಬ್ರಿಡ್ಜ್ ನಿಂತಿರೋದು ಕೆಳಗಡೆ ಇದ್ದಂಥ ನೆಲಗಟ್ಟಿನ ಮೇಲೆ ನಿಂತದ್ದು. ನೀರಲ್ಲಿ ನೆನೀತಾ ಜೋರಾಗಿ ಬರುವಂಥ ತರಂಗಗಳ ಹೊಡೆತಕ್ಕೆ ಬಗ್ಗದೆ ಗಟ್ಟಿಯಾಗಿ ನಿಂತ್ಕೊಂಡಂಥ ತಳಪಾಯ ಇದೆಯಲ್ಲ, ಅದು ಸೇತುವೆ ಉಳಿದದ ಕಾರಣ. ಆದರೆ ನಮ್ಮ ದುರ್ದೈವ, ಸೇತುವೆ ಕಾಣಿಸುತ್ತೆ, ತಳಪಾಯ ಕಾಣಿಸೋದಿಲ್ಲ. ಆದರೆ ತಳಪಾಯನೇ ಆ ಸೇತುವೆಗೆ ಸ್ಥಿರತೆಯನ್ನು ಕೊಟ್ಟಂಥದ್ದು. ನಮ್ಮ ಲೋಕ ಜೀವನದಲ್ಲಿ ಕೂಡ ಅಂಥವ್ರನ್ನ ಕಂಡಿದ್ದೇವೆ, ತುಂಬ ಖ್ಯಾತರಾದವ್ರನ್ನ ಕಂಡಿದ್ದೇವೆ, ತಾರೆಗಳಂತೆ ಮೆನಿಗಿದವ್ರನ್ನ ಕಂಡಿದ್ದೇವೆ. ಅವರು ಜಗತ್ತಿಗೆ ಬೆಳಕು ತಂದಿದ್ದಾರೆ, ಜ್ಞಾನ ಕೊಟ್ಟಿದ್ದಾರೆ. ಆದರೆ ಅವರು ಏರಿದಂಥ ಎತ್ತರಕ್ಕೆ ಮೆಟ್ಲಾಗಿ ನಿಂತಂಥವ್ರು ಸಾಕಷ್ಟು ಜನ ಇದ್ದಾರೆ. ಒಂದೇ ಸಲ ನನಗೆ ಮೇಲೆ ಹತ್ತೋಕ್ಕಾಗೋಲ್ಲ, ಮೆಟ್ಲು ಬೇಕು. ನಾನು ಮೇಲೆ ಹೋದಾಗ ನಾನು ಕಾಣಿಸ್ತೇನೆ, ಆದರೆ ಯಾವ ಮೆಟ್ಲನ್ನು ಹತ್ತಿ ಬಂದಿದ್ದೇನೆ ಅದನ್ನು ಯಾರೂ ಗಮನಿಸೋದಿಲ್ಲ. ಹಾಗೆ ಎತ್ತರಕ್ಕೇರಿದಂಥವರ ಜೀವನದಲ್ಲಿ ಮೆಟ್ಟಿಲಾದವ್ರನ್ನ ಕೂಡ ಮರಿಬಾರ್ದು ನಾವು. ಈಗ ಒಂದು ಚಂದದ ಕಥೆ ಇತ್ತು. ಒಬ್ಬ ಶ್ರೀಮಂತ ಮನೆ ಕಟ್ಟಿಸ್ತಾ ಇದ್ದ. ಅವನು ಮನೆ ಕಟ್ಟಿಸುವಾಗ ಏನು ಮಾಡಿದ ಅಂದರೆ, ಕೆಲವು ನೋಡಿರಬೇಕು, ಕಂಪೌಂಡಿಗೆ ಕೂಡ ಗ್ರನೈಟ್ ಹಾಕ್ತಾರೆ. ನೆಲಕ್ಕೆ ಹಾಕೋ ಕರೆಂಟ್ ಇಲ್ಲದ ಅಂಥದ್ದು ಕಂಪೌಂಡಿಗೆ ಹಾಕ್ತಾರೆ. ಅವನ ಮನೆಗೆ ಹಾಕ್ತಾ ಇದ್ದ. ಹೊರಗಡೆ ಈ ದೊಡ್ಡ ದೊಡ್ಡ ಮಾರ್ಬಲ್ ತಂದು ಜೋಡಿಸ್ತಾ ಇದ್ದ, ಸಂಗಮೂರಿ ಕಲ್ಲನ್ನು ಜೋಡಿಸ್ತಾ ಇದ್ದ. ದೊಡ್ಡ ದೊಡ್ಡ ಹಾಸುಗಲ್ಲು, ಹಲಿಗೆ, ದೊಡ್ಡ ದೊಡ್ಡ ಹಲಿಗೆಗಳನ್ನು ಜೋಡಿಸ್ತಾ ಇದ್ದ. ಆದಷ್ಟು ಜಾಯಿಂಟ್ ಬರಬಾರ್ದಲ್ಲ, ಅವನು ದೊಡ್ಡ ಹಲಿಗೆ ಜೋಡಿಸೋದು, ಸಿಮೆಂಟ್ ಹಾಕೋದು ಹಿಂದೆ, ಇನ್ನೊಂದು ದೊಡ್ಡ ಕಲ್ಲು ಹಾಕೋ ಮೊದಲು ಒಂದು ಸಣ್ಣ ಸಣ್ಣ ಚೂಪುಗಲ್ಲು ಇಡ್ತಿದ್ದ. ತಾವು ನೋಡಿರಬೇಕು, ಸಣ್ಣ ಸಣ್ಣ ಚೂಪುಗಲ್ಲು ಇಡ್ತಾರೆ ಹಲಿಗೆ ನಡುವೆ. ಅವನು ಯಜಮಾನ ಬಂದ, ಇಷ್ಟು ದೊಡ್ಡ ಹಲಿಗೆ ಹಾಕ್ತಾ ಇದೆಯಾ, ಈ ಚೂಪುಗಲ್ಲು ಯಾಕೆ ಸೇರಿಸ್ತೇ ನಡುವೆ, ಅಸಹ್ಯ, ಸಣ್ಣ ಸಣ್ಣದು ಅಂತ. ಅವನು ಹೇಳ್ದ, ಅದಿದ್ರೆ ತಾನೇ ದೊಡ್ಡ ಕಲ್ಲು ಉಳಿಯೋದು, ಅದು ತೆಗೆದ್ರೆ ಬಿದ್ದು ಹೋಗ್ತವೆ. ಆ ಚೂಪುಗಲ್ಲು ಇಡ್ತಾರೆ, ಎಲ್ಲ ಹಲಿಗೆಗಳನ್ನು ಸೇರಿಸಿದ ಮೇಲೆ ಅದು ಗಟ್ಟಿ ಆಯಿತು ಅಂತ ಖಾತ್ರಿ ಆದಮೇಲೆ ಅದನ್ನು ತೆಗೆದು ಸಿಮೆಂಟ್ ಹಾಕ್ತಾರೆ. ಆ ದೊಡ್ಡ ಹಲಿಗೆ ನಿಲ್ಲೋದಕ್ಕೆ ಹೇಗೆ ಸಣ್ಣ ಸಣ್ಣ ಚೂಪುಗಲ್ಲುಗಳು ಬೇಕಾಗಿತ್ತೋ ಹಾಗೆ ಬಹುದೊಡ್ಡ ಚೈತನ್ಯಗಳಿಗೆ ಸಹಾಯಕರಾಗಿ ನಿಂತಂಥವ್ರು ನೂರಾರು ಜನ, ಸಾವಿರಾರು ಜನ. ರಾಮ ದೊಡ್ಡವನು, ರಾಮನ ಹಿಂದೆ ಸೀತೆ ಪ್ರೀತಿ ಇದೆ,
ಲಕ್ಷ್ಮಣನ ನಿಷ್ಠೆ ಇದೆ, ಭರತನ ತ್ಯಾಗ ಇದೆ, ಆಂಜನೇಯನ ಸರ್ವಾರ್ಪಣ ಇದೆ. ಇವರು ಎಲ್ಲರೂ ಸೇರಿಕೊಂಡು ವ್ಯಕ್ತಿತ್ವ ಆದದ್ದು. ನಮ್ಮ ಜೀವನನೇ ಗಮನಿಸೋಣ. ನಾವು ಇವತ್ತೇನಾಗಿದ್ದೇವೋ ಆಗೋದಕ್ಕೆ ಸಾವಿರಾರು ಜನ ಕಾರಣ ಆಗಿದ್ದಾರೆ. ಬಾಲ್ಯದಲ್ಲಾದಂಥ ಅನುಭವಗಳು ನಿಮ್ಮನ್ನು ನಿರ್ಮಾಣ ಮಾಡಿದ್ದಾವೆ. ಯಾರ ಸಂಪರ್ಕಕ್ಕೆ ನೀವು ಬಂದಿರಿ, ಅವ್ರ ಜೊತೆಗೆ ಆದಂಥ ಸಂವಾದ, ದರ್ಶನ, ಸ್ಪರ್ಶದಿಂದ ನಮ್ಮ ಜೀವನ ಬದಲಾವಣೆ ಆಗಿದೆ, ಆಗಿಲ್ವಾ? ಹಾಗೆ ಯಾರ್ಯಾರಿಂದ ಯಾವ್ಯಾವ ಕಾಣಿಕೆ, ನನಗನ್ಸೋ ಮಟ್ಟಿಗೆ ಇಲ್ಲಿನ ಮಣ್ಣಿನ ಕಣ್ಣದಿಂದ ಹಿಡ್ಕೊಂಡು ನಾನು ದೊರೆತಂಥ ದೊಡ್ಡವರ ಆಶೀರ್ವಾದದ ಫಲದಿಂದಾಗಿ ಇವತ್ತು ನಾವಾಗಿ ನಿಂತಿದ್ದೇವೆ. ಹಾಗೆ ಕೃಷ್ಣನ ಹಿಂದೆ ಯಶೋಧೆಯ ಪ್ರೀತಿ ಇತ್ತು, ಗೋಪಿಯರ ನಿರ್ವಾಹ್ಯ ಅಂತಃಕರಣ ಇತ್ತು, ಪಾಂಡವರ ಧರ್ಮನಿಷ್ಠೆ ಇತ್ತು, ದ್ರೌಪದಿಯ ಪ್ರೀತಿ ಇತ್ತು. ಇವೆಲ್ಲವೂ ಸೇರಬೇಕು. ಅವೆಲ್ಲವೂ ತೆಗೆದ್ರೆ ಮೇಲೆ ಮುಖ್ಯ ಪಾತ್ರ ಸಣ್ಣದಾಗಿಬಿಡ್ತದೆ. ಹೀಗೆ ಪ್ರತಿಯೊಬ್ಬ ಸಾಧಕರ ಹಿಂದೆ ಮರೆಯಾಗಿ ಪ್ರೋತ್ಸಾಹ ನೀಡಿಯೋ, ನೈತಿಕ ಬೆಂಬಲ ಕೊಟ್ಟೋ, ಭೌತಿಕವಾಗಿ ಸಹಾಯ ಮಾಡಿಯೋ, ಕುಸಿತ ಬಿದ್ದಾಗ ನಿನ್ನ ಜೊತೆಗೆ ನಾನಿದ್ದೇನೆ ಅಂತ ಹೇಳುವಂಥ ಕೆಲವು ಜೀವಗಳಿಂದಾಗಿ ಆ ವ್ಯಕ್ತಿತ್ವ ಎತ್ತರಕ್ಕೆ ಹೋಗ್ತದೆ. ಸಾಧಕನ ಊರ್ಧ್ವಮುಖ ಸಾಧನೆಗೆ ಹೆಗಲುಗೊಟ್ಟು ನಿಂತು ಆ ಪಾತ್ರಗಳು ಮರೆಯಾಗಿ ಹೋಗ್ತವೆ. ಹಾಗೆ ನನಗೆ ಅನಿಸಿದ್ದು, ಬುದ್ಧನ ಹಿಂದೆ ತಾಯಿ ಮಾಯಾದೇವಿ, ಆಕೆ ಬುದ್ಧನ ಜೊತೆ ಬದುಕಿದ್ದ 7 ದಿವಸ, ಹುಟ್ಟಿದ 7ನೇ ದಿವಸನೇ ಮಾಯಾದೇವಿ ತೀರ್ಕೊಂಡ್ಬಿಟ್ಲು. ಆಮೇಲೆ ತಾಯಿಯಾಗಿ ಬಂದವಳು ಆಕೆ ಸಹೋದರಿ ಪ್ರಜಾಪತಿ ಗೌತಮಿ, ಗುರುಗಳಾದಂಥ ಆರಾಡ ಕಾಲಾಮ ಮತ್ತು ರುದ್ರಕ ರಾಮಪುತ್ರ, ಸಾಕಷ್ಟು ಜನ ಶಿಷ್ಯರಾದಂಥವರು, ಅವರ ಸಂಬಂಧಿಗಳೇ ಭಜನ, ಆನಂದ, ಶಾರಿಪುತ್ರ, ಮೌದ್ಗಲ್ಯಾಯನ, ಮಹಾಕಾಶ್ಯಪ, ಅನುರುದ್ಧ, ಇವರೆಲ್ಲ ಇದ್ದರು ಬುದ್ಧನ ಜೊತೆಗಿದ್ದಂಥವ್ರು. ಆದರೆ ನನಗೆ ಬುದ್ಧನಿಗೆ ಸದಾಕಾಲದ ಆತ್ಮಸಂಗಾತಿಯಾಗಿ ಕಂಡವಳು ಯಶೋಧರೆ. ಯಶೋಧರೆ ಹೊರಗಿನವಳಲ್ಲ, ಆಕೆ ಮನೆಯವಳೆ, ಸಂಬಂಧಿಯೇ. ಈ ಬುದ್ಧನ ತಂದೆ ಶುದ್ಧೋಧನ, ಅವನಿಗೆ 3 ಜನ ಸಹೋದರರು. ಒಬ್ಬನು ಶುಕ್ರೋಧನ, ಅಮೃತೋಧನ, ದ್ರೋಣೋಧನ ಅಂತ 3 ಜನ ತಮ್ಮಂದರು. ಮೊದಲನೇ ತಮ್ಮ ಶುಕ್ರೋಧನಿಗೆ 2 ಮಕ್ಕಳು, ಮಹಾನಾಮ ಮತ್ತು ಅನುರುದ್ಧ ಅಂತ 2 ಮಕ್ಕಳು. ಆ ಶುಕ್ಲೋಧನನ ಹೆಂಡತಿಯ ತಂಗಿ, ಆಕೆ ಹೆಸರು ಅಮೃತಾದೇವಿ. ತುಂಬ ಕಾಂಪ್ಲೆಕ್ಸ್ ಮಾಡೋದಿಲ್ಲ ನಾನು ಸಂಬಂಧಗಳನ್ನು. ಶುದ್ಧೋಧನ ತಮ್ಮ ಶುಕ್ಲೋಧನನ ಹೆಂಡತಿ ತಂಗಿ ಅಮೃತಾದೇವಿ, ಅಮೃತಾದೇವಿ ಗಂಡ ಸುಪ್ರಬುದ್ಧ ಅಂತ ಅವನು ಒಬ್ಬ ಸಣ್ಣ ರಾಜ. ತಮಾಷೆ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಪಂಚ ಅಂದರೆ. ಈ ಅಮೃತಾದೇವಿ ಮತ್ತು ಸುಪ್ರಬುದ್ಧರು ಇಬ್ಬರು ಮಕ್ಕಳು, ಒಬ್ಬ ದೇವದತ್ತ, ಇನ್ನೊಬ್ಬ ಯಶೋಧರೆ ಅಂತ. ಎಷ್ಟು ವಿಚಿತ್ರ ಅಲ್ವಾ? ಒಂದೇ ತಾಯಿ ಮಕ್ಕಳು, ದೇವದತ್ತ ಮತ್ತು ಯಶೋಧರೆ. ಇದೊಂಥರ ವಿಪರ್ಯಾಸ ಇದು. ದೇವದತ್ತ ಕೊನೆವರೆಗೂ ಬುದ್ಧನ ದ್ವೇಷ ಮಾಡಿದ. ಆದರೆ ಅವನ ತಂಗಿ ಯಶೋಧರೆ ತನ್ನ ಬದುಕಿನ ಕೊನೆ ಕ್ಷಣದವರೆಗೂ ಪ್ರತಿ ಉಸಿರಿನಲ್ಲಿ ಬುದ್ಧನನ್ನೇ ತುಂಬಿಕೊಂಡು ಆತ್ಮಸಂಗಾತಿ ಆದ. ಅಣ್ಣ ತಂಗಿ ಕೊನೆವರೆಗೂ ದ್ವೇಷ ಮಾಡಿದ ಬುದ್ಧನ. ಯಶೋಧರೆ ಅವನು ಅಷ್ಟೊಂದು ಅತ್ಯಂತವಾಗಿ ಪ್ರೀತಿ ಮಾಡಿದ. ಬಾಲ್ಯದಲ್ಲೇ ಜೊತೆಯಾಗಿ ಆಡಿದವರು ಇವರೆಲ್ಲ. ತಾವೆಲ್ಲ ಹಬ್ಬಕ್ಕೆ, ನಾವೆಲ್ಲ ರಜೆಗೆ ಹೇಗೆ ನಮ್ಮ ಅಜ್ಜನ ಮನೆಗೆ ಹೋಗ್ತಿದ್ವೋ ಹಾಗೆ ಅವರೆಲ್ಲ ಅರಮನೆಗೆ ಬರಬೇಕು. ಶುದ್ಧೋಧನ ಮಕ್ಕಳ ಜೊತೆಗೆ ಎಲ್ಲರೂ ಮಕ್ಕಳು ಆಟ ಆಡುವಂಥವ್ರು, ಜೊತೆಯಾಗಿ ಆಡಿ ಬೆಳೆದವರು. ಇನ್ನೊಂದು ಕುತೂಹಲದ ವಿಷಯ ಅಂದರೆ, ಸಿದ್ಧಾರ್ಥ ಹುಟ್ಟಿದಂಥ ವೈಶಾಖ ಮಾಸದ ಅದೇ ದಿವಸ ಯಶೋಧರೇನು ಹುಟ್ಟಿತು. ಬೆಳೀತಿದ್ದ ಹಾಗೆ ಆಕೆ ಗಮನಿಸಿದ್ಲು, ಅವನ ಜೊತೆಗೆ ಆಡ್ತಿದ್ಲು, ಜೊತೆಗೆ ಬರೋರು. ಸಿದ್ಧಾರ್ಥನ ಬುದ್ಧಿಮತ್ತೆಯನ್ನು ನೋಡಿದ್ಲು, ಅವನಿಗಿರುವಂಥ ಶಕ್ತಿಯನ್ನು ಕಂಡ್ಲು, ಅವನ ಪ್ರೀತಿ ನಡವಳಿಕೆಯನ್ನು ನೋಡಿದ್ಲು. ಅವನ ತಂದೆ ಶುದ್ಧೋಧನ ತನ್ನ ಮಗನಿಗೆ ಯಾವ ನೋವು ಕಾಣದ ಹಾಗೆ, ಯಾವ ದುಃಖ ತಟ್ಟದ ಹಾಗೆ, ಅಸುಂದರವಾದ ಯಾವ ವಸ್ತುವನ್ನು ಕಣ್ಣಿಗೆ ಬೀಳದ ಹಾಗೆ ಹೇಗೆ 29 ವರ್ಷ ಬದುಕಿಸಿದ ನೋಡಿಕೊಂಡ ಅನ್ನೋದನ್ನು ಕೂಡ ಕಂಡವಳಾಕೆ. ಇನ್ನೊಂದು ವಿಷಯ ಆಕೆ ನೋಡಿದ್ಲು, ಬಹಳ ಮುಖ್ಯವಾಗಿ ನೋಡಿದ್ದು ಅಂದರೆ, ಬುದ್ಧನ ಮನಸ್ಸು ತುಂಬ ಸೂಕ್ಷ್ಮವಾದದ್ದು ಅಂತ ಗಮನಿಸಿದ್ಲು. 16ನೇ ವಯಸ್ಸಿಗೆ ಮದುವೆಯಾಗಿ ಇಲ್ಲಿ ಬಂದಳು, ಈ ಮನೆಗೆ ಬಂದಳು. ಮುಂದಿನ 13 ವರ್ಷ ಮಾತ್ರ ತುಂಬ ಸಂತೋಷಪಟ್ಟಳು ಆಕೆ ಹೆಂಡತಿಯಾಗಿ. 29 ವರ್ಷ ಬುದ್ಧ ಚೆನ್ನಾಗಿದ್ದ. ಆಗ ಸಿದ್ಧಾರ್ಥನ ಇನ್ನೂ ಹತ್ತಿರವಾಗಿ ನೋಡೋಕ್ಕೆ ಅವಕಾಶ ಆಯಿತು. ಮೊದಲು ಆಗಾಗ ನೋಡ್ತಿದ್ದವಳು ಈಗ ದಿನನಿತ್ಯ ಪ್ರತಿಕ್ಷಣ ನೋಡೋಕ್ಕೆ ಶುರು ಮಾಡಿದ್ಲು. ಅವನದೊಂದು ವಿಶೇಷ ಏನಪ್ಪ ಅಂದರೆ,
ಉಳಿದವ್ರ ಜೊತೆಗೆ ಹೆಚ್ಚು ಮಿಳಿತ ಆಗ್ತಿರಲಿಲ್ಲ. ಅವನು ಆದಷ್ಟು ಏಕಾಂಗದಲ್ಲಿ ಇರಬೇಕು ಅಂತ ಪ್ರಯತ್ನ ಮಾಡುವಂಥವನು, ಬಹಳಷ್ಟು ಯೋಚನೆ ಮಾಡುವಂಥವನು. ಮನಸ್ಸು ತುಂಬ ಸೂಕ್ಷ್ಮ, ತಮಗೆಲ್ಲ ಗೊತ್ತಿರಬೇಕು. ತುಂಬ ಸೂಕ್ಷ್ಮ ಮನಸ್ಸಿದ್ರೆ ಅದು ಯಾವಾಗ ಹೇಗೆ ಹೊರಡುತ್ತದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಗಮನಿಸಿದ್ಲಾಕೆ, ರಾಜಪುತ್ರ ಆದವನು ಬೇಟೆ ಆಡಬೇಕು, ಹಾಗೆ ಹೋಗಬೇಕು, ದೇವದತ್ತ ಹೋಗೋನು, ಬೇಟೆ ಆಡೋಕ್ಕೆ ಹೋಗೋನು. ಆದರೆ ಯಾವುದೂ ಒರಟಾಟಗಳಲ್ಲಿ ಸಿದ್ಧಾರ್ಥ ಭಾಗವಹಿಸ್ತಿರಲಿಲ್ಲ. ಮಗ ರಾಹುಲ ಹುಟ್ಟಿದ. ಆಗಂತೂ ಆಕೆಗೆ ಬದುಕಿನ ಸಂತೋಷದ ಬಟ್ಟಲು ಪೂರ್ತಿ ತುಂಬಿದ ಹಾಗಾಯಿತು. ನಂತರ 10 ತಿಂಗಳ ಮಗು ಇದ್ದಾಗ ಆದದ್ದು ಆಘಾತ. ನಾನು ಬುದ್ಧನ ಕಥೆಯನ್ನು ಹೇಳಬೇಕಾಗಿಲ್ಲ. ಒಂದು ಕ್ಷಣ ಆಗಲೇ ಶತಾವಧಾನಿಗಳು ಹೇಳಿದ ಹಾಗೆ ಅವನು ಚೆನ್ನನನ್ನು ಕರ್ಕೊಂಡು ಹೋಗ್ತಾನೆ, ನೋಡಿದಾಗ ಓಹೋ ಹೀಗಿದೆಯಾ ಜಗತ್ತಲ್ಲಿ, ನನಗೆ ಗೊತ್ತೇ ಇರಲಿಲ್ಲ ಅಂತ. ನಾನು ಎಷ್ಟೋ ಸಲ ಹೇಳ್ತೀನಿ, ಶುದ್ಧೋಧನ ನಿಜವಾಗ್ಲೂ ಅಭಿನಂದನೆಗಳನ್ನು ಮಾಡಬೇಕು. ಇವನು ಏನೂ ತಟ್ಟದ ಹಾಗೆ ಕಾಯ್ದಿಟ್ಟಿದ್ನಲ್ಲ, ದುಃಖ ನೋಡಿದ ಹಾಗೆ, ನೋವು ನೋಡಿದ ಹಾಗೆ ಅವನು ಗಟ್ಟಿಯಾಗಿ ಬೇರೆ ಕಡೆ ಇಟ್ಟಿದ್ದರಿಂದ ನೋವೇ ಕಾಣದಂಥ ಸಿದ್ಧಾರ್ಥ ಮೊದಲನೇ ಕಾಲದ ಆಘಾತ ಆಯಿತು. ನಮಗೆ ಯಾರಿಗೂ ಆಗೋಲ್ಲ, ದಿನನಿತ್ಯ ನೋಡ್ತಾ ಇರ್ತೀವಿ, ಅಯ್ಯೋ ಮತ್ತೊಂದು ಆಕ್ಸಿಡೆಂಟ್ ಬಿಡು ಅಂತೀವಿ. ಮೊದಲನೇ ಬಾರಿಗೆ ಆದಂಥ ಆಘಾತ. 29 ವರ್ಷ ಇಷ್ಟು ಇನ್ಸುಲೇಟ್ ಮಾಡಿಡೋದಿದೆಯಲ್ಲ, ಏನೂ ಸಿಗಲಾರ್ದ ಹಾಗೆ, ದುಃಖ ಕಾಣಲಾರ್ದ ಹಾಗೆ. ಅದೊಂದು ಕಡೆ ಹೇಳ್ತಾರೆ, ತಿರಂಜತೆ ಅನಿಸೋ ಹಾಗೆ. ಅಲ್ಲಿದ್ದಂಥ ಸೇವಕಿಯರ ತಲೆಯಲ್ಲಿ ಯಾವುದಾದ್ರೂ ಒಬ್ಬ ಹೆಣ್ಮಗಳಿಗೆ ಬಿಳಿ ಕೂದಲು ಕಾಣಿಸಿದ್ರೆ ಆಕೆ ನಡೀತಿರ್ಲಿಲ್ಲಂತೆ. ವಯಸ್ಸಾದದ್ದು ಕಾಣಿಸ್ಬಾರ್ದು. ಬುದ್ಧ ಬರೀ ಸಂತೋಷ, ಸಿದ್ಧಾರ್ಥ ಅವಾಗಿನ ಬರೀ ಸಂತೋಷ ಆಮೋದದಲ್ಲಿ ಇರಬೇಕಾತ ಅಂತ. ಆ ಪ್ರಪಂಚದಲ್ಲಿದ್ದಂಥ ಸಿದ್ಧಾರ್ಥ ಮೊದಲನೇ ಬಾರಿಗೆ ನೋವನ್ನು ಕಂಡಾಗ, ಸಾವನ್ನು ಕಂಡಾಗ, ಆ ಸನ್ಯಾಸಿಯನ್ನು ಕಂಡಾಗ ಹೀಗೂ ಇರ್ತದೆ ಜಗತ್ತು ಅನಿಸ್ಬಿಡ್ತು. ಹಾಗಾಗಲ್ವ ನಮಗೆ? ಅತ್ಯಂತ ವಿರುದ್ಧವಾದ ವಾತಾವರಣ ಕಂಡಾಗ ಶಾಕ್ ಆಗತ್ತೆ. ಇದು ಸಾಮಾನ್ಯ ಹೊಂದ್ಕೊಂಡ್ಬಿಡ್ತೀವಿ. ಆ ಥರದ ಶಾಕ್ ಅವನಿಗಾಯಿತು. ಅಯ್ಯೋ ಇದೇನಪ್ಪ ಹೀಗಿದೆಯಾ ಪ್ರಪಂಚ, ದುಃಖ ಇದೆಯಲ್ಲ ಎಲ್ಲ ಕಡೆಗೆ ಅಂತ ಅನ್ನಿಸ್ತು. ಆಗ ನಾನು ಯಶೋಧರೆ ಕಣ್ಣಿಂದ ನೋಡ್ತಾ ಇದ್ದೇನೆ. ಗಂಡನ ಮೇಲಿನ ನಂಬಿಕೆಯನ್ನು ನೇಯ್ದು ಅದನ್ನೇ ಹೊದ್ದುಕೊಂಡು ನೆಮ್ಮದಿಯಿಂದ ಮಗನೊಳಗೆ ಮಲಗಿದಂಥ ಯಶೋಧರೆಯನ್ನು ಬಿಟ್ಟು ಸಿದ್ಧಾರ್ಥ ಹೊರಟು ಹೋದ. ಏನಾಗಿರ್ಬೇಕು ಹೇಳಿ? ಆಕೆಗೆ ಹೇಳಲಿಲ್ಲ, ಆಕೆ ಅಭಿಪ್ರಾಯ ಕೇಳಲಿಲ್ಲ, ಅನುಮತಿ ಪಡೀಲಿಲ್ಲ. ಹೀಗಾಗಿ ಆಕೆ ಇಡೀ ಬದುಕಿನ ಸ್ತಂಭ ಕುಸಿದು ಬಿದ್ದಿತ್ತು. ಯಾರನ್ನು ಗಟ್ಟಿಯಾಗಿ ನಂಬಿಕೊಂಡಿದ್ದೀರೋ ಅವ್ರು ಇಲ್ಲ ಅಂದಾಗ ನಿಂತು ನೆಲ ಕುಸಿದಂಗೆ ಆಗತ್ತೆ, ನಿಂತು ಕಾರ್ಪೆಟ್ ಕೇಳದಂಗೆ ಆಗತ್ತೆ, ನಿಂತ್ಕೊಳ್ಳೋ ಜಾಗ ಇಲ್ದಂಗೆ ಆಗತ್ತೆ, ಕುಸಿದು ಹೋಗ್ತಾನೆ ವ್ಯಕ್ತಿ. ಆಕೆ ನಂಬಿಕೆ ಎಳೆ ಕತ್ತರಿಸಿ ಹೋಗಿತ್ತು. ಬೇಂದ್ರೆ ಒಂದು ಅದ್ಭುತ ಪದ್ಯ ಬರೆದ್ರು ಬುದ್ಧನ ಮೇಲೆ. ಬುದ್ಧ ಜಗವೆಲ್ಲ ಮಲಗಿಲ್ಲರು ಇವನೊಬ್ಬನೆದ್ದ. ಜಗ ಎಲ್ಲ ಮಲಗಿದಾಗ ಅವನೊಬ್ಬ ಎದ್ದ. ಮುಂದಿನ ಸಾಲು ಎಷ್ಟು ಮೀನಿಂಗ್ಫುಲ್ ಇದೆ ಅದು. ಮಡದಿ, ಮಗು, ಮನೆ, ಮಾರು, ರಾಜ್ಯ, ಗೀಜ್ಯ ಹೊತ್ತಿರುವ ಉರಿಯಲ್ಲಿ ಆಯಿತಾಜ್ಯ. ಉರಿ ಹೊತ್ತು ಬಿಡ್ತಲ್ಲ, ಸಾಕು ನನಗೆ ಸಂಸಾರ ಅಂತ ಹೊರಟು ಬಿಟ್ನಲ್ಲ. ಆ ಉರಿಯೊಳಗೆ ಏನಾಯಿತು? ಉರಿದು ಹೋದವ್ರು ಯಾರು? ಉರಿದು ಹೋದವರು ಮಡದಿ, ಮಗು, ಮನೆ, ಮಾರು, ರಾಜ್ಯ, ಗೀಜ್ಯ ಹೊತ್ತಿರುವ ಉರಿಯಲ್ಲಿ ಆಯಿತಾಜ್ಯ. ಅವನೇನೋ ಸತ್ಯದರ್ಶನಕ್ಕೆ ಹೊರಟು ಬಿಟ್ಟ, ಸತ್ಯದರ್ಶನ ಮಾಡ್ಕೊಳ್ಬೇಕು ಅಂತ ಹೊರಟು ಬಿಟ್ಟ. ಆದರೆ ಅವನನ್ನೇ ನಂಬಿಕೊಳ್ತಂಥ ಜನರ ಗತಿ ಏನು? ತಾವು ದಯವಿಟ್ಟು ಸಾಧ್ಯ ಆದರೆ ಮಾಸ್ತಿಯವರ ಯಶೋಧರೆ ಓದಬೇಕು. ನಾಟಕ ಅದ್ಭುತ ನಾಟಕ ಅದು. ಅದೇ ದಾರಿಯಲ್ಲಿ ನಮ್ಮ HSV ಕೂಡ ಬುದ್ಧ ಚರಣ ಅಂತ ಬರೆದಿದ್ದಾರೆ. ತುಂಬ ಮಹಾಕಾವ್ಯ, ಚೆನ್ನಾಗಿ ಬರೆದಿದ್ದಾರೆ. ಮಾಸ್ತಿಯವರ ನಾಟಕದ ಎಷ್ಟು ಚೆಂದ ಬರ್ತದೆ ಅಂದರೆ, ಬಿಟ್ಟು ಹೋಗಿದ್ದಾನೆ ಸಿದ್ಧಾರ್ಥ, ಬುದ್ಧ ಆಗಿದ್ದಾನೆ. 12 ವರ್ಷದ ನಂತರ ಮತ್ತೆ ಕಪಿಲ ವಸ್ತುಗೆ ಬರ್ತಾನೆ. ಬಂದಿದ್ದಾನೆ ಮುಂದೆ ಬರ್ತೇನೆ ಮತ್ತೆ ಅದಕ್ಕೆ ನಾನು ಬಂದಿದ್ದಾನೆ ಅಂತಂದಾಗ ಆನಂದ ಮೊದಲು ಬರ್ತಾನೆ ಯಶೋಧರೆ ನೋಡೋದಕ್ಕೆ. ಆನಂದ ಕೂಡ ಸಹೋದರನೇ ತಾನೇ ಆಕೆಗೆ ಮೊದಲು. ಆನಂದ ಬಾಪ ಅಂತ ಕೂಡಿಸ್ತಾಳೆ. ಅತ್ತೆ ಅಂತ ಕೇಳ್ತಾನೆ, ಅತ್ತೆ ಹೇಗಿದ್ದೀರಿ ಅಂತ. ಹೇಳ್ತಾಳೆ, ಇದುವರೆಗೂ ಅತ್ತೆ ನೆನಪಾಗಲಿಲ್ಲಲ್ಲಪ್ಪ ನಿನಗೆ, ಈಗ ಬಂದ್ಯಾ? ಆಣ್ಮ ಹೇಗಿದ್ದಾನೆ, ನಿಮ್ಮ ಯಜಮಾನ ಹೇಗಿದ್ದಾನೆ, ಗಂಡನ ಬಗ್ಗೆ ಕೇಳಬೇಕಲ್ಲ ಹೇಗಿದ್ದಾನೆ ಅಂತ. ಇದು ಎಷ್ಟು ಚಂದ ನೋಡಿ. ಆಕೆಗೆ ಆಸೆ ಇದೆ ತನ್ನ ಗಂಡ ಹೇಗಿದ್ದಾನೆ ಕೇಳಬೇಕು ಅಂತ. ಆಗಿನ ಕಾಲದಲ್ಲಿ ರೀತಿ ಬೇರೆ. ಹೌ ಆರ್ ಯು ಅಂತ ಕೇಳಲ್ಲ, ಮೀಟ್ ಮೈ ಫ್ರೆಂಡ್ ಸೋ ಆ್ಯಂಡ್ ಸೋ ಅನ್ನಲ್ಲ. ಅವಾಗ ಗಂಡರ ಬಗ್ಗೆ ಅದು ಮಾತಾಡೋ ಸುಲಭ ಇರಲಿಲ್ಲ. ಅದನ್ನು ನಮ್ಮ ಕನಕದಾಸರು ತುಂಬ ಚೆನ್ನಾಗಿ ಹೇಳ್ತಾರೆ. ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗ ಇದಾರ ಲಕ್ಷ್ಮಣ ದೇವರು ಅಂತ. ಇದನ್ನು ತಾವು ಗಮನಿಸಿ, ಭಾಳ ಚಂದದ ನನಗಂತೂ ಭಾಳ ಇಷ್ಟವಾದಂಥ ಹಾಡೋದು ಇದು. ಅಶೋಕವನದಲ್ಲಿ ಸೀತೆ ಕೂತಿದ್ದಾಳೆ, ಆಂಜನೇಯ ಹೋಗ್ತಾನಲ್ಲಿ.
ಹೋಗ್ಬಿಟ್ಟ ತಕ್ಷಣ ಆಕೆ ಕೇಳೋದೇನು? ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗೈದಾರ ಲಕ್ಷ್ಮಣ ದೇವರು ಅಂತ. ವಿಚಿತ್ರ ಅನಿಸಲ್ವಾ? ಆಕೆ ಕೇಳಬೇಕಂದಿದ್ದು ರಾಮನ ಬಗ್ಗೆ ಕೇಳಬೇಕು ಅಂತಾಳೆ. ಅದು ರಾಮ ಹೇಗಿದ್ದಾನೆ ಅಂತ ತಪ್ಪಿ ಕೂಡ ಕೇಳಲ್ಲ ಆಕೆ. ಚೆನ್ನಾಗೈದಾರ ಲಕ್ಷ್ಮಣ ದೇವರು. ಇದೊಂದು ಅದ್ಭುತ ಕಾವ್ಯದ ಲಕ್ಷಣ ಇದು. ಲಕ್ಷ್ಮಣನ ಯಾಕೆ ಕೇಳ್ತಾಳೆ ಆಕೆ? 3 ಕಾರಣ, 4-5 ಕಾರಣ ಇದೆ ಅದಕ್ಕೆ. ಒಂದು, ಗಂಡ ಹೇಗಿದ್ದಾನೆ ಅಂತ ಕೇಳಿದ್ರೆ ಏನಪ್ಪ ಇದು ಹಪಹಪಿ ಕೂತಿದ್ದಾಳೆ, ಗಂಡು ಬಂದ ತಕ್ಷಣ ಗಂಡ ಹೇಗಿದ್ದಾನೆ ಅಂತ ಕೇಳ್ತಾಳೆ ಅಂತ ಅನ್ಬಾರ್ದು. ನಾಜೂಕ್ ಬೇರೆ, ಗಂಡನ ಹೆಸರು ತಗೊಳ್ಳೋಂಗಿಲ್ಲ. ಇನ್ನೊಂದು ಆಕೆಗೊಂದು ಕೀಳರಿಮೆ ಕೂತಿದೆ ಮನಸ್ಸಲ್ಲಿ. ಕೊನೆ ಬಾರಿ ಲಕ್ಷ್ಮಣನ ನೋಡಿದ್ದು ಯಾವಾಗ? ಅರಣ್ಯದಲ್ಲಿದ್ದಾಗ ಮಾರೀಚ ಮೃಗ ಬಂತಲ್ಲ, ಜಿಂಕೆ, ತೊಗೊಂಡು ಬಾ ಅಂತ ಹೇಳಿದಾಗ ರಾಮ ಹೇಳ್ತಾನೆ ಬೇಡ ಅಂತ ಹೇಳ್ತಾನೆ. ಆಕೆ ಒತ್ತಾಯ ಮಾಡಿ ಕಳಿಸ್ತಾಳೆ. ಅವನು ಹೋಗಿ ಅಲ್ಲಿ ಕೂಗ್ತಾನೆ, ಹಾ ಸೀತಾ ಹಾ ಲಕ್ಷ್ಮಣ ಅಂತ ಕೂಗಿದಾಗ ರಾಮನ ಧ್ವನಿಯಲ್ಲಿ ಕೂಗ್ತಾನೆ ಅವನು, ಮಾಯಾವಿ. ನೀನು ಹೋಗು ಅಂತಾಳೆ ಲಕ್ಷ್ಮಣನಿಗೆ. ಅಮ್ಮ ಚಿಂತೆ ಮಾಡಬೇಡ, ರಾಮನನ್ನು ಸೋಲಿಸುವಂಥ ವ್ಯಕ್ತಿ ಪ್ರಪಂಚದಲ್ಲಿ ಯಾರೂ ಇಲ್ಲ, ಅವನಿಗೇನೂ ಆಗಲ್ಲ, ಚಿಂತೆ ಮಾಡಬೇಡ ಅಂತ ಎಷ್ಟು ಹೇಳಿದ್ರು ಕೂಡ ಕೇಳಲ್ಲ. ಕೊನೆಗೊಂದು ಬಿರುಸು ಮಾತಾಡ್ತಾಳೆ, ಒರಟು ಮಾತಾಡ್ತಾಳೆ, ಮನಸ್ಸಿಗೆ ನೋವಾಗುವಂತ ಮಾತಾಡ್ತಾಳೆ. ಆಯಿತು ಅಂತ ಹೋಗ್ತಾನು. ಅದೇ ಕೊನೆಗೆ ಆಕೆ ನೋಡಿದ್ದ ಅವಾಗ. ಆಮೇಲೆ ಮುಂದೆ ರಾವಣ ಅಪಹರಣ ಮಾಡ್ಕೊಂಡು ಹೋಗ್ಬಿಟ್ಟ. ಈಗಕ್ಕೆ ಮನಸ್ಸಲ್ಲಿದೆ ಲಕ್ಷ್ಮಣಗಿನ್ನ ಕೋಪ ಇದೆಯಾ ನನ್ನ ಬಗ್ಗೆ? ಚೆನ್ನಾಗೈದಾರ ಲಕ್ಷ್ಮಣ ದೇವರು ಅಂತ ಕೇಳೋದು. ಲಕ್ಷ್ಮಣ ಚೆನ್ನಾಗಿದ್ದಾನ? ಇನ್ನು 3ನೇದೊಂದಿದೆ ಅದರೊಳಗೆ ಧ್ವನಿ, ಲಕ್ಷ್ಮಣ ಚೆನ್ನಾಗಿದ್ದರೆ ರಾಮ ಚೆನ್ನಾಗಿದ್ದೇ ಇರ್ತಾನೆ. ಲಕ್ಷ್ಮಣ ಇರೋದೇ ರಾಮನ ನೋಡ್ಕೊಳ್ಳೋಕ್ಕೆ. ಅಂದರೆ ಎಷ್ಟು ಆಯಾಮಗಳನ್ನು ಧ್ವನಿಯಲ್ಲಿ ಇರ್ತಾರೆ ಅಂತ. ಆನಂದನ ಕೇಳ್ತಾಳೆ, ಆಣ್ಮ ಹೇಗಿದ್ದಾನೆ, ಬುದ್ಧ ಹೇಗಿದ್ದಾನೆ ಅಂತ ಕೇಳಬೇಕು, ಹೇಗಿದ್ದಾನೆ ಅಂತ. ಅವನು ವರ್ಣನೆ ಮಾಡೋಕ್ಕೆ ಶುರು ಮಾಡ್ತಾನೆ ಖುಷಿಯಾಗಿ. ಏನು ಕೇಳ್ತೀಯಮ್ಮ, ಎಷ್ಟು ಜನ ಬರ್ತಾರೆ ಗೊತ್ತಾ? ಅವನು ನೋಡಬೇಕು ಅಂತ ಬಂದವರೆಲ್ಲ ಸನ್ಯಾಸಿಗಳಾಗ್ತಾ ಇದ್ದಾರೆ. ಈಗ ಅವನು ಮಾತು ಕೇಳಬೇಕು ಅಂತ ಬಂದವ್ರು ಸನ್ಯಾಸಿಗಳಾಗ್ತಾ ಇದ್ದಾರೆ. ಹೌದಾ, ಅಷ್ಟೊಂದು ಜನ ಆಗಿದ್ದಾರೆ ಅಂತ ಕೇಳ್ತಾಳೆ. ಅವನು ಹೇಳ್ತಾನೆ, ಇದುವರೆಗೂ 10,000 ಜನ ಸನ್ಯಾಸಿಗಳಾಗಿದ್ದಾರೆ ಅಂತ. ಸಂತೋಷದಿಂದ ಅಭಿಮಾನದಿಂದ ಹೇಳ್ತಾನೆ, 10,000 ಜನ ಸನ್ಯಾಸಿಗಳಾಗಿದ್ದಾರೆ ಅಂತ. ಟಕ್ಕಂತ ಆಕೆ ಯಶೋಧರೆ ಹೇಳ್ತಾಳೆ, 10,000 ಮನೆಯ ದೀಪಗಳು ನಂದಿದವು. ಏನು ಮಾತ್ರ ಇದು? ನಾವು ದಯವಿಟ್ಟು ಬುದ್ಧನ ದೃಷ್ಟಿಯಿಂದ ನೋಡಬೇಡ, ಯಶೋಧರ ದೃಷ್ಟಿಯಿಂದ ನೋಡಬೇಕು. ಗಂಡ ಓಡ್ ಹೋದ್ರೆ ಹೆಂಡತಿಗೆ ಏನಾಗಿರುತ್ತೆ ಅಂತ ಗೊತ್ತಾದವ್ರು ಹೇಳ್ತಾರೆ ಇದನ್ನು. ಆಕೆ ಎಷ್ಟು ಚಂದ ಹೇಳ್ತಾಳೆ, 10,000 ಜನ ಸನ್ಯಾಸಿಗಳಾದರೂ ಒಂದು ಸಂಭ್ರಮದಿಂದ ಹೇಳಿದಾಗ ಈಗ ಠಕ್ ಅಂತ ಹೇಳ್ತಾಳೆ, 10,000 ಮನೆಯ ದೀಪಗಳು ನಂದಿದವು ಅಥವಾ ಬಸಕಾದವು ಅಂತ. ಆಕೆ ದೃಷ್ಟಿಯೊಳಗೆ ಗಂಡ ಹೋಗ್ಬಿಟ್ಟ, ಏನು ಮಾಡೋದು? ಒದ್ದಾಡ್ತಾಳೆ. ಕಾಯ ವಾಚ ಮನಸ ನಾತಿಚರಾಮಿ ಅಂತ ಹೇಳಿದಂಥ ಗಂಡ, ಅಗ್ನಿ ಸಾಕ್ಷಿಯಾಗಿ ಮದುವೆ ಆದಂಥ ಗಂಡ ನನ್ನ ಕೇಳದೆ ಹೋಗ್ಬಿಟ್ರಲ್ಲ. ಈಗ ನಾವು ಅಗ್ರಿಮೆಂಟ್ ಮಾಡ್ಕೋತೀವಿ ಯಾವುದೋ ಬಿಸ್ನೆಸ್ಸಲ್ಲಿ, ಇಬ್ಬರು ಸೈನ್ ಮಾಡಬೇಕು. ಬಿಡುಗಡೆ ಆಗ್ಬೇಕಾದ್ರೆ ಇಬ್ಬರು ಸೈನ್ ಮಾಡಬೇಕಾಗತ್ತೆ, ಇಬ್ಬರದ್ದು ಒಪ್ಪಿಗೆ ಬೇಕಾಗತ್ತೆ. ಇಲ್ಲಿ ನಾನು ನಾತಿಚರಾಮಿ ನಿನ್ನ ಬಿಟ್ಟು ಹೋಗಲ್ಲ ಅಂತ ಹೇಳಿದವನು ನನ್ನ ಕೇಳದೆ ಹೋಗ್ಬಿಟ್ನಲ್ಲ. ಆಕೆ ಎಷ್ಟು ಚೆನ್ನಾಗಿದೆ ನೋಡಿ ಮಾತು. ಅದು ಸಹಿಸೋದಕ್ಕೆ ಅಸಾಧ್ಯ ಆಯ್ತು ಆಕೆಗೆ. ಆಕೆ ಮನಸ್ಸು ಅನ್ನೋದು ಅಶಾಂತ ಸರೋವರ ಆದಂಗೆ ಆಗಿತ್ತು. ಅಗ್ನಿ ಸಾಕ್ಷಿಯಾಗಿ ಒಂದಾದವರು ಬೇರೆ ಆಗುವಾಗ ಇನ್ನೊಬ್ಬರ ಅಭಿಪ್ರಾಯ ಬೇಕಿಲ್ಲ ಅಂದರೆ ನನ್ನ ಅಸ್ತಿತ್ವಕ್ಕೆ ಏನು ಬೆಲೆ ಅಂತ ಅನಿಸಿರ್ಬೇಕು ಆಕೆ. ನನ್ನ ಅಸ್ತಿತ್ವಕ್ಕೆ ಏನು ಬೆಲೆ ಇದೆಯಾ? ಹಾಗಲ್ಲ ರಾತ್ರಿ ಚಿಂತೆ ಮಾಡೋಳು. ಆಕೆ ಕೂಡ ಸನ್ಯಾಸಿ ಆಗಿ ಬದುಕೋ ಧೈರ್ಯ ಇದೆ, ಮನಸ್ಸು ಇದೆ. ಆದರೆ ಮನೆಯಲ್ಲಿ ವಯಸ್ಸಾದಂಥ ಅತ್ತೆ ಮಾಮ ಇದ್ದಾರೆ, ಪ್ರೀತಿ ಹಸಗೂಸು ರಾಹುಲ ಇದ್ದಾನೆ, ಅವ್ರು ನೋಡ್ಕೊಳ್ಳೋಂಥ ಜವಾಬ್ದಾರಿ ಇದೆ. ಇದು ಭಾಳ ಮುಖ್ಯ ಸ್ವಾಮಿ ನಾನು ಹೇಳೋದು. ಅದನ್ನು ನಾನು ಯಾವ ಪ್ಲ್ಯಾಟ್ಫಾರ್ಮಲ್ಲಾದರೂ ಹೇಳ್ತೀನಿ. ಗಂಡಸರಿಗಿಂತ ಹೆಂಗಸರಿಗೆ ಜವಾಬ್ದಾರಿ ಜಾಸ್ತಿ. ಗಂಡಸರು ಮನೆ ಬಿಟ್ಟು ಹೋಗ್ಬಿಡ್ಬೋದು, ಹೆಂಗಸರು ಹೋಗಲ್ಲ, ಕಟ್ಕೊಂಡಿರ್ತಾರೆ. ಬಿಡಬೇಕು. ಜವಾಬ್ದಾರಿ ಯಾವಾಗ ಹೆಚ್ಚಾಗುತ್ತೆ ಹೇಳ್ತಾಳಕ್ಕೆ, ವೃದ್ಧ ತಂದೆ ತಾಯಿಗಳು ಅವ್ರು ನೋಡ್ಕೋಬೇಕು, ನಾನು ಮಗು ನೋಡ್ಕೋಬೇಕು ಅಂತ ಹೇಳಿ ಮನೆಯನ್ನು ಕಡಿದುಕೊಂಡು ಹೋಗಲಾರ್ದಂಥ ಅನಿವಾರ್ಯತೆ ಯಶೋಧರೆಗಿದೆ. ಸುದ್ದಿ ತಿಳಿತಾ ಇತ್ತು ಆಗಾಗ. ಸಿದ್ಧಾರ್ಥ ಬುದ್ಧ ಆದ, 6 ವರ್ಷ ಓಡಾಡಿದ ಕಾಡಲ್ಲಿ, ತಪಸ್ ಮಾಡಿದ, ಗುರುಗಳ ಹತ್ತಿರ ಹೋದ, ಸಮಾಧಾನ ಆಗಲಿಲ್ಲ, ಒಣಗಿ ಬೆಂಡಾದ. ಕೊನೆಗೆ ನದಿಯಲ್ಲಿ ಸ್ನಾನಕ್ಕೆ ಹೋಗ್ತಾನೆ. ಎಷ್ಟು ಹಗುರಾಗಿತ್ತು ಅವನ ದೇಹ ಅಂದರೆ ಆ ನದಿ ನೀರ ಆಳು ಕೂಡ ಇಲ್ಲ, ಅದು ಕೊಚ್ಕೊಂಡು ಹೋಗ್ತಿತ್ತಂತೆ ದೇಹ. ಎಷ್ಟು ಚಂದ ಹೇಳ್ತಾನೆ, ಕೊಚ್ಕೊಂಡು ಹೋಗ್ತಾ ಇತ್ತಂತೆ. ಒಂದು ಕ್ಷಣಕ್ಕೆ ಬುದ್ಧ ಕನಿಸ್ತು, ನನ್ನ ಜೀವನ ಮುಗಿತಿಲ್ಲಿಗೆ ಅಂತ ಹೇಳಿ ಗಾಬರಿಯ ಕೈ ಚಾಚಿದಾಗ ಯಾವುದೋ ಮರದ ಬೇರು ಸಿಕ್ತು, ಕೈಗೆ ತೂಗಾಡ್ತಾ ಇದ್ದ. ಅವನು ವಿಚಾರ ಮಾಡಿದ, 29 ವರ್ಷ ಸಂಭ್ರಮದಲ್ಲಿ ಇದ್ನಲ್ಲ ನಾನು, ರಾಜಕುಮಾರಾಗಿ ಸಂತೋಷದಲ್ಲಿ ಇದ್ನಲ್ಲ, ಆವಾಗಲೂ ಮನಸ್ಸಿಗೆ ಶಾಂತಿ ಸಿಗಲಿಲ್ಲ. 6 ವರ್ಷ ದಿಕ್ಕೆಟ್ಟು ಓಡಿದೆ, ಉಪವಾಸ ಮಾಡಿದೆ, ವನವಾಸ ಮಾಡಿದೆ, ವೃತ ಮಾಡಿದೆ, ಆವಾಗೂ ಸಂತೋಷ ಸಿಗಲಿಲ್ಲ. ಯಾಕಾಗಿರಬೇಕು? ಅಲ್ಲೂ ಸಂತೋಷ ಇಲ್ಲ, ಇಲ್ಲೂ ಸಂತೋಷ ಇಲ್ಲ, ಹಾಗಾದ್ರೆ ಏನು ಅರ್ಥ ಜೀವನಕ್ಕೆ ಅಂತ ವಿಚಾರ ಮಾಡಿದ. ಆವಾಗ ಅವನು ಅನ್ನಿಸ್ತು, ನನಗೊಂದು ಆಸೆ ಇದೆ, ಈಗ
ನಾನು ಮುಕ್ತಿ ಪಡಿಬೇಕು ಅಂತ ಆಸೆ ಇದೆ, ಮೋಕ್ಷ ಪಡ್ಕೋದು ಆಸೆ ಇದೆ. ಅದಕ್ಕೆ ಅವನು ಹೇಳ್ತಾನೆ, ಇದುವರೆಗೂ ಈ ಜೀವದ ಆಸಕ್ತಿ ಬಿಟ್ಟಿದ್ದೆ, ನಾನು ಈ ಪ್ರಪಂಚದ ಆಸೆಯನ್ನು ಬಿಟ್ಟಿದ್ದೆ, ಇನ್ನು ಆ ಪ್ರಪಂಚದ ಆಸೆಯನ್ನು ಬೇಡ ನನಗೆ ಅಂದ. ಯಾವಾಗ ಎಲ್ಲ ಆಸೆಗಳನ್ನು ಬಿಟ್ಟನೋ ಮನಸ್ಸು ಹಗರಾದಂಗಾಯಿತು. ಆಗ ಬಂದು ಆ ಬೋಧಿ ವೃಕ್ಷದ ಕೆಳಗೆ ಕೂಡ್ತಾನೆ. ಹುಣ್ಣಿಮೆ ದಿವಸ, ಹುಣ್ಣಿಮೆ ಆಗ್ತಿರ್ಬೇಕಾದ್ರೆ ಅಲ್ಲಿ ಹರಕೆ ಹೊತ್ಕೋತಾರೆ ಕೆಲವು ಜನ. ಆ ಹುಡುಗಿ ಸುಜಾತ ಅನ್ನೋಳು ಮದುವೆ ಗೊತ್ತಾಗಿದೆ, ಹರಕೆ ಸಲುವಾಗಿ ಪಾಯಸ ಕೊಡಬೇಕು ಅಂತ ಬರ್ತಾಳೆ. ನೋಡ್ತಾಳೆ, ಈ ಕೂತಿದ್ದಾನೆ ಮನುಷ್ಯ ಈತ ಬೋಧಿ ವೃಕ್ಷದ ಕೆಳಗೆ. ಅವನ ಮುಖದ ಮೇಲೆ ಅಂತ ಕಾಂತಿ ಇದೆ, ಅದೇನು ಬೆಳಗ್ತಾ ಇದ್ದಾನವನು. ನೀನು ವೃಕ್ಷ ದೇವತೆಯನ್ನಪ್ಪ ನೀನು ಅಂತ ಕೇಳ್ತಾಳೆ. ಆ ಹಾಲು ಕೊಡ್ತಾಳೆ. ಅದಕ್ಕೆ ಬೌದ್ಧ ಧರ್ಮದಲ್ಲಿ ಸುಜಾತ ಹೆಸರು ಭಾಳ ದೊಡ್ಡ ಹೆಸರು. ಜ್ಞಾನೋದಯ ಆದಮೇಲೆ ಮೊಟ್ಟ ಮೊದಲು ಪ್ರಸಾದ ಕೊಟ್ಟವಳು ಅವಳು ಅಂತ ಹೆಸರು. ಹಾಗೆ ಬುದ್ಧ ಆದ ದಿನ ಎಲ್ಲ ಕೇಳ್ಕೊಂಡಿದ್ದಾಳೆ, ಸುದ್ದಿ ಕೇಳಿದ್ದಾಳೆ, ಬುದ್ಧ ಆಗಿದ್ದಾನೆ ಈಗ, ಅವನ ಶಿಷ್ಯರು ಜಕಾಷ್ಟು ಜನ ಓಡಾಡ್ತಿದ್ದಾರೆ ಅಂತ. ಅವನು ತಪಸ್ವಿ ಆದ ಅಂತ ಗೊತ್ತಾದ ತಕ್ಷಣ ಯಶೋಧರೆ ಮಾಡಿದ ದೊಡ್ಡ ಕೆಲಸ, ತಾನು ಅರಮನೆಯಲ್ಲೇ ಸನ್ಯಾಸಿ ಆದ್ಲು, ಕಾಷಾಯ ವಸ್ತ್ರ ಹಾಕಿದ್ಲು. ಅವನು ಒಪ್ಪತ್ತು ಊಟ ಮಾಡ್ತಾನೆ ಅಂತ ಗೊತ್ತಾದ ತಾನು ಒಪ್ಪತ್ತು ಊಟ ಮಾಡೋಕ್ಕೆ ಶುರು ಮಾಡಿದ್ಲು. ಹಾಸಿಗೆ ಬೆಂಚ ಬಿಟ್ಲು, ತಾನು ನೆಲದ ಮೇಲೆ ಚಾಪೆ ಮೇಲೆ ಮಲ್ಕೊಳ್ಳೋಕೆ ಶುರು ಮಾಡಿದ್ಲು. ಇದು ನೋಡಿದಾಗ ನಮ್ಮ ಭರತ ನೆನಪಾಗಲ್ವಾ? ಭರತ ರಾಮ ಅಲ್ಲಿ ಕಾಡಲ್ಲಿ ಏನಿದ್ದಾನೋ ಅದೇ ರೀತಿಯಲ್ಲಿ ಬದುಕಿದವನು. ತಾನು ಸಂಭ್ರಮದಲ್ಲಿ ಇರಬಹುದಾಗಿದ್ದ, ಸಾಮಾನ್ಯವಾಗಿ ಏನೂ ಇಲ್ಲದೆ ಇದ್ದಾಗ ಉಪವಾಸ ಇರೋದು ಭಾಳ ಚಲೋ ಒಳ್ಳೆಯದು. ಮುಂದೆ ಊಟ ಇಟ್ಕೊಂಡು ಉಪವಾಸ ಮಾಡೋದು ಭಾಳ ಕಷ್ಟ ಅಲ್ವಾ? ಅದೇ ಆದರೆ ಪುಣ್ಯಕ್ಕೆ ವೀಣಾ ಅವ್ರಿಗೆ ಊಟ ತೋರಿಸಿಲ್ಲ ಇನ್ನು. ಇದು ಯಾಕೆ ಹೇಳ್ತಿದ್ದೀನಂದರೆ, ಏನೂ ಇಲ್ಲದೆ ಹೋದಾಗ ಯಾರೋ ಹೇಳ್ತಿದ್ರಂತೆ, ನಮ್ಮ ಕಡೆ ಅಭಾವ ವೈರಾಗ್ಯ ಅಂತ ಹೇಳ್ತಾರೆ. ಯಾರೋ ನಮ್ಮ ಕಡೆ, ನಮ್ಮ ಉತ್ತರ ಕರ್ನಾಟಕ ಕಡೆ ಸ್ಪೆಷಲ್ ಸರ್ ಅದು, ಗಣೇಶ್ ಸರ್, ಹಿಟ್ಟು ಬೀಸ್ಕೊಂಬರೋದು ಅಂತ. ಹಿಟ್ಟೇನು ಬೀಸೋದು? ಜೋಳ ಬೀಸೋದಲ್ವಾ? ನಾವೆಲ್ಲ ಹಿಟ್ಟು ಬೀಸ್ಕೊಂಬರ್ತೀನಿ ಅಂತ ಅನ್ನೋದು ನಮ್ಮೆಲ್ಲರೂ. ಆಗೊಬ್ಬ ಹಿಟ್ಟು ಬೀಸ್ಕೊಂಬರ್ತಿದ್ಲು, ತಲೆ ಮೇಲೆ ಇಟ್ಕೊಂಡು, ಮೇಲೆ ಮುಚ್ಚಳ ಇಲ್ಲ, ಗಾಳಿಗೆ ಹಾರು ಹೋಗ್ತಿತ್ತಂತ. ಗಾಳಿಗೆ ಹಾರು ಹೋಗ್ತದೆ, ಮತ್ತೇನು ಮಾಡಲಿ, ಕೃಷ್ಣಾರ್ಪಣ ಕೃಷ್ಣಾರ್ಪಣ ಅಂತಂತ. ಹೆಂಗೂ ಹೋಗ್ತಾ ಇದೆ ಅದು, ಪುಣ್ಯ ಆದರೂ ಬರಲಿ ಸ್ವಲ್ಪ ಅಂತ. ಉಪವಾಸ ಏನೂ ಇಲ್ಲ, ಅದಕ್ಕೆ ಉಪವಾಸ ಇದ್ದೀನಿ ಅಂತ ಹೇಳೋದಲ್ಲ. ಸಂಭ್ರಮದಲ್ಲಿದ್ದಾಗ ಯಶೋಧರೆ ತಾನು ಸನ್ಯಾಸಿ ಹಾಗೆ ಬದುಕಿದ್ಲು, ಭರತ ಬದುಕಿದ ಹಾಗೆ. 12 ವರ್ಷಗಳ ನಂತರ ಬುದ್ಧ ಮತ್ತೆ ಬಂದು, ಆಗಲೇ ಹೇಳಿದ್ದಾನೆ, ಕಪಿಲ ವಸ್ತುವಿಗೆ ಬಂದ. ತಮ್ಮ ಕಣ್ಮುಂದೆ ಚಿತ್ರ ಬರಬೇಕು ಸ್ವಾಮಿ. ಅದು 12 ವರ್ಷದ ಗಂಡನ ಮುಖ ನೋಡೋದಿದ್ದಂಥ ಹೆಂಡತಿ, ನೀನು ಹಾಳಾಗಿ ಹೋಗುವಂಥದ್ದವಳಲ್ಲ, ಪ್ರೀತಿ ಹೆಂಡತಿ, ಅತ್ಯಂತಿಕವಾಗಿ ಪ್ರೀತಿ ಮಾಡಿದಂಥ ಹೆಂಡತಿ. ಗಂಡ ಹೋದದಕ್ಕೆ ಮನಸ್ಸಲ್ಲಿ ದುಃಖ ಇದೆ, ಅವನ ಬಗ್ಗೆ ಸಿಟ್ಟಿಲ್ಲ. ಯಾಕೆ ಹೋದ ಅಂತ ಕೇಳಬೇಕು ಅನಿಸಿದೆ ಆಕೆಗೆ, ಹೇಳೋಕೆ ಯಾರಿಲ್ಲ. ನೋಡಬೇಕು ಅಂತ ಅನಿಸಲ್ವಾ ಗಂಡ ಬಂದಿದ್ದಾನೆ ಅಂತ? ಹೆಂಗೆ ಕಾಣಿಸ್ತಾನೆ ಈಗ? ಶ್ರಮಣ ಆಗಿದ್ದಾನೆ, ಸನ್ಯಾಸಿ ಆಗಿದ್ದಾನೆ. ಕೇಳಿದ್ದಾಳಕ್ಕೆ ಹಿಂಗಾಗಿದ್ದಾನೆ ಅಂತ. ಅವನಿಂದ ಸಹಸ್ರಾರು ಜನ ಶಿಷ್ಯರಿದ್ದಾರಂತೆ, ಅವ್ನು ನೋಡಬೇಕು ಅಂತ ಆಸೆ. ಆದ್ರೆ ಹೋಗಲ್ಲ ಆಕೆ, ಅರಮನೆ ತನ್ನ ಕೋಣೆ ಬಿಟ್ಟು ಹೊರಗೆ ಹೋಗಲ್ಲ. ಶುದ್ಧೋಧನ ವಯಸ್ಸಾಗಿದೆ, ನೋಡ್ತಾನೆ, ಮಗ ಬಂದಾಗ ನೋಡಬೇಕು ಆಸೆ ಇರ್ತದೆ, ನೋಡಬೇಕು. ಸಿದ್ಧಾರ್ಥನಾಗಿ ಹೋದವನು ಈಗ ಲೋಕಚೇಷ್ಟನಾಗಿ ಬಂದಿದ್ದಾನೆ, ಅರ್ಹತನಾಗಿ ಬಂದಿದ್ದಾನೆ, ತಥಾಗತನಾಗಿದ್ದಾನೆ, ಸಮ್ಯಕ್ ಸಂಬುದ್ಧನಾಗಿ ಬಂದಿದ್ದಾನೆ. ಆ ಚೀನಾಂಬರಗಳನ್ನು ಉಟ್ಕೊಂಡು ರತ್ನಹಾರ ಭೂಷಿತನಾಗಿದ್ದಂಥ, ನಗನಗ್ತಾ ಸರಸ ಸಲ್ಲಾಪ ಮಾಡ್ತಿದ್ದಂಥ ಸಿದ್ಧಾರ್ಥ ಇಲ್ಲ. ಆ ವೈಭವ ಮಾಧುರ್ಯಗಳ ನಡುವೆ ಥಳಥಳ ಹೊಳಿತಿದ್ದಂಥ ಸಿದ್ಧಾರ್ಥ ಇವತ್ತು ಸಾಮಾನ್ಯನಾಗಿ, ಶ್ರಮಣನಾಗಿ, ಮುಂಡನಾಗಿ, ಕಾಷಾಯ ತಟ್ಟು ಹೊರಿಸಿ ಮನೆ ಮುಂದೆ ಬಂದಿದ್ದಾನೆ, ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಬಂದಿದ್ದಾನೆ. ಊರಲ್ಲೆಲ್ಲ ಸಂಭ್ರಮ ಇದೆ, ಸಡಗರ. ನಮ್ಮ ರಾಜ್ಕುಮಾರ ಈಗ ಸನ್ಯಾಸಿ ಆಗಿದ್ದಾನಂತೆ. ತಮಾಷೆ ಹೆಂಗಿದೆ ನೋಡಿ ಸ್ವಾಮಿ, ಜನರಿಗೆಲ್ಲ ಸಂಭ್ರಮ. ನಮ್ಮ ಹುಡುಗ, ನಮ್ಮ ರಾಜ್ಕುಮಾರ ಈಗ ಜಗತ್ತೆಲ್ಲ ಮರ್ಯಾದೆ ಕೊಡ್ತದೆ, ಅವನು ಬಂದಿದ್ದಾನೆ ಅಂತ. ಯಶೋಧರೆ ಮಾತ್ರ ಕೋಣೆ ಬಿಟ್ಟು ತಗಲಿಲ್ಲ. ಮನಸ್ಸಲ್ಲಿ ತುಮುಲ ಇರೋಕ್ಕೆ ಸಾಧ್ಯ ಇಲ್ವೋ ಸ್ವಾಮಿ? ಸಂಕಟ ಇರಲ್ವಾ? ನೋಡಬೇಕು ಅಂತ ಆಸೆ ಇದೆ, ಹೋಗಲಿಲ್ಲ, ಕೂತ್ಕೊಂಡ್ಲಾಕೆ. ಎಲ್ಲ ಹತ್ತಿಕ್ಕಿ ಆ ಬುದ್ಧನನ್ನು ನೋಡೋದಕ್ಕೆ ಹೋಗಲಿಲ್ಲ. ಆಗ ಶುದ್ಧೋಧನ ಬಂದು ಇನ್ನೊಂದು ಹೇಳಬೇಕದು ಹೇಗೆ ಬದುಕಿದ್ಲು ಆಕೆ ಅಂತ. ಬದುಕಿದಾಗ ಸಿದ್ಧಾರ್ಥ ಹೋದ ಮೇಲೆ ತಾನೇ ಸಿದ್ಧಾರ್ಥನಂತೆ ಮಗನಾಗಿ ನಿಂತು ನೋಡ್ಕೊಂಡ್ಲು ಅವರಿಬ್ಬರನ್ನು. ಶುದ್ಧೋಧನ ಅಂತೂ ಮಗಳೇ ಅಂತ ಕರಿತಾ ಇದ್ದ ಆಕೆನ, ಆಕೆ ಅವನ ಅಪ್ಪ ಅಂತ ಕರಿತಿದ್ಲು. ಈ ಸಂದರ್ಭ ಭಾಳ ಅದ್ಭುತ ಅನಿಸೋದನ್ನ ಮತ್ತೊಮ್ಮೆ ಹೇಳಬೇಕಿದ್ದನ್ನು. ಇದು ನಮ್ಮ ಭಾರತೀಯ ಮಹಿಳೆಗೆ ಮಾತ್ರ ಸಾಧ್ಯ ಆಗುವಂಥದ್ದು. ಎಲ್ಲೋ ಬೆಳೆದಂಥ ಹುಡುಗಿ, ನಮ್ಮ ಪರಂಪರೆ ಅದ್ಭುತ ಇದು. ಅದಕ್ಕೆ ನಾವು ಯಾಕೆ ದೇವಿಯನ್ನು ಮೆಚ್ಚುತ್ತೀವಿ, ದೇವಿಗಳನ್ನು ಮೆಚ್ಚುತ್ತೀವಿ ಅಂತ ಅದು ಉದ್ದೇಶ ಅದೇ. ಎಲ್ಲೋ ಹುಟ್ಟಿದ ಹುಡುಗಿ, ಯಾರೋ ಅಪ್ಪ ಅಮ್ಮ, ಯಾರೋ ತಮ್ಮ, ಯಾರೋ ಅಣ್ಣ, ಯಾವುದೋ ಒಂದು ಜೀವವನ್ನು ನಂಬಿ ಆ ಮನೆ ಬಿಟ್ಟು ಇಲ್ಲಿ ಬರುತ್ತಲ್ರಿ. ಇದು ಒಂದೇ ಜೀವ ನಂಬ್ಕೊಂಬರೋದು. ಅವ್ರು ಯಾರ್ಯಾರಿದ್ದಾರೋ ಗೊತ್ತಿಲ್ಲ, ಸುತ್ತಮುತ್ತಲು ಆಮೇಲೆ ಗೊತ್ತಾಗತ್ತೆ. ಅವನಿಗೋಸ್ಕರ ನಂಬ್ಕೊಂಡು ಬರ್ತಾಳೆ. ಮೊದಲು ತವ್ರ ಮನೆ ತುಂಬ ಸೆಳೀತದೆ,
ಹೋಗಬೇಕು ಅಂತ ಅನಿಸುತ್ತೆ, ಆದ್ರೆ ಹೋಗಲ್ಲ. ಒಂದು 4 ವರ್ಷ ಆಗಲಿ ಅಪ್ಪ ಕರೆಯೋಕೆ ಬರ್ತಾರೆ, ಮನೆಗೆ ಬಾಮ್ಮ ಅಂತ. ಇಲ್ಲ, ಬರೋಕ್ಕಾಗಲ್ಲ, ಕೆಲಸ ಭಾಳ ಇದೆ. ಈ ಮನೆ ತನ್ನ ಮನೆ ಆಗ್ಬಿಡ್ತು, ಆ ಮನೆ ಹೊರಗಿಂದಾಯ್ತು. ಹಾಗೆ ಇಮೋಷ್ನಲ್ ಗ್ರಾಫ್ಟಿಂಗ್ ಇದು. ಗ್ರಾಫ್ಟಿಂಗ್, ಗಿಡ ಸಸಿ ಕಸಿ ಮಾಡ್ತೀವಲ್ಲ, ಒಂದು ಮನೆತನವನ್ನು ಪೂರ್ತಿ ಬಿಟ್ಟು ಇನ್ನೊಂದು ಕಡೆ ಬಂದು ಕಸಿ ಮಾಡ್ಕೊಳ್ಳೋದಿದೆಯಲ್ಲ, ಇದು ನಮ್ಮ ಭಾರತೀಯ ಮಹಿಳೆಗೆ ಮಾತ್ರ ಸಾಧ್ಯ ಆದಂಥದ್ದು. ಹಾಗೆ ಯಶೋಧರೆ ಬಂದವಳು ಆ ಮನೆಗೆ ಸೊಸೆಯಾಗಿ ಬರಲಿಲ್ಲ, ಮಗ ಆದ್ಲು. ಆ ಅಪ್ಪ ಅಮ್ಮ ನೋಡ್ಕೊಂಡ್ಲು, ಆ ಪ್ರಜಾಪತಿ ಗೌತಮಿನ ನೋಡ್ಕೊಂಡ್ಲು ಪ್ರೀತಿಯಿಂದ. ರಾಹುಲನ್ನು ಬೆಳೆಸಿದ್ಲು. ಆಕೆಗೆ ಶುದ್ಧೋಧನೆಗೆ ಹೇಗೆ ಪುತ್ರ ವಾತ್ಸಲ್ಯ ಬಂದಿತ್ತು ಆಕೆ ಬಗ್ಗೆ, ಹಾಗೆ ಅಪ್ಪನ ಬಗ್ಗೆನೂ ಗಾಢವಾದ ನಂಬಿಕೆ ಕೂತಿತ್ತು. ತಂದೆಗನ್ಸಿತ್ತು, ನನ್ನ ಮಗನ ನೋಡಬೇಕು ಅಂತ ಹೇಗೆ ನನಗೆ ಅತ್ಯಂತ ತೀವ್ರವಾದ ಆಸೆ ಇದೆಯೋ ಹಾಗೆ ಹೆಂಡತಿಗೂ ಇರಬೇಕಲ್ಲ ಆಸೆ. ಬಂದು ಕೇಳ್ತಾರೆ, ಮಗಳೇ ಸಿದ್ಧಾರ್ಥ ಭದ್ರ ಬಂದಿದ್ದಾನೆ, ಅರಮನೆಗೂ ಬರ್ತಾ ಇದ್ದಾನೆ ಈಗ ಸ್ವಲ್ಪ ಹೊತ್ತಿಗೆ, ನಿನಗೆ ಗೊತ್ತಲ್ಲ ಅಂತ ಕೇಳ್ತಾನೆ. ಎಷ್ಟು ಚೆಂದ ಇದೆ ಅದು. ನಮ್ಮ ಎಸ್ ಕೆ ರಾಮಚಂದ್ರ ತುಂಬ ಚೆನ್ನಾಗಿ ಬರೆದಿದ್ದಾರೆ, ಇದನ್ನು ಭಾಳ ಚೆನ್ನಾಗಿ ಬರೆದಿದ್ದಾರೆ. ಆ ಪಾಲಿ ಭಾಷೆ ಅನುವಾದ ಮಾಡಿ ಬರೆದಿದ್ದಾರೆ, ಎಷ್ಟು ಚೆಂದ ಬರೆದಿದ್ದಾರೆ. ಶುದ್ಧೋಧನ ಕೇಳ್ತಾನೆ, ಮಗಳೇ ಸಿದ್ಧಾರ್ಥ ಭದ್ರ ಬಂದಿದ್ದಾನೆ, ಅರಮನೆಗೆ ಬರ್ತಾ ಇದ್ದಾನೆ, ನಿನಗೆ ಗೊತ್ತಲ್ಲ ಸುದ್ದಿ ಅಂತಾರೆ. ಆಕೆ ಸಂಭ್ರಮದಿಂದ ನನಗೆ ಗೊತ್ತು ಅಂತಾಳೆ ಅಂದ್ಕೊಂಡಿರ್ತಾನೆ. ಆಕೆ ಅತ್ಯಂತ ನಿರ್ವಿಕಾರವಾಗಿ ಹ್ಞೂ ಅಷ್ಟೇ ಅಂತಾಳೆ. ಏನು ಮುಖದಲ್ಲಿ ಒಂದು ಚೂರು ಭಾವನೆ ಇಲ್ಲ, ಬರೀ ಅನಾಸಕ್ತಿ ಕಾಣಿಸ್ತಾ ಇತ್ತು ಆಕೆ ಮುಖದಲ್ಲಿ. ಮಗಳೇ ನೀನು ಒಂದು ಸತ್ಕಾರ ಮಾಡ್ತೀಯಲ್ಲ ಅಂತ ಕೇಳ್ತಾನೆ ಅಪ್ಪ. ಇಲ್ಲ ತಂದೆ ಅಂತಾಳೆ, ಸತ್ಕಾರ ಮಾಡೋಕ್ಕೆ ಬರೋದಿಲ್ಲ ಅಂತಾಳೆ. ಶುದ್ಧೋಧನಿಗೆ ಆಶ್ಚರ್ಯ, ಗಾಬರಿ. ಇಂಥ ನಿರೀಕ್ಷೆ ಮಾಡಿರಲಿಲ್ಲ ಅವನು. ಮನೆ ಬಿಟ್ಟು ಹೋದ್ನಲ್ಲ ಸಿದ್ಧಾರ್ಥ, ಅಲ್ಲಿಂದ ಈಕೆನೇ ಮಗಳಾಗಿದ್ದವಳು. ಗಂಡ ನೋಡಬೇಕು ಅಂತ ಆಸೆ ಇರಲ್ವಾ? 12 ವರ್ಷಕ್ಕೆ ಬಂದಿದ್ದ, ನೋಡಬೇಕು ಅಂತ ಆಸೆ ಇಲ್ವಾ? ಅದಕ್ಕೆ ಏನು ನೀನು ಮಾತು ಅಂತಾನೆ ಅವನು. ಹಾಸ್ಯ ಮಾಡ್ತೀಯಾ ಅಥವಾ ಸಿದ್ಧಾರ್ಥನ ಮೇಲೆ ಕೋಪ ಕರಗಿಲ್ವಾ ಇನ್ನೂ ನಿನಗೆ? ಆದರೆ ಇವತ್ತು ಆ ಸಿದ್ಧಾರ್ಥ ಅಲ್ಲ, ಲೋಕಪೂಜ್ಯ ಆಗಿದ್ದಾನವನು. ಇಡೀ ಜಗತ್ತಿಗೆ ಬೆಳಕು ಕೊಡ್ತಾ ಇದ್ದಾನೆ. ಅವನಿಂದ ಸಹಸ್ರಾರು ಜನ ಇದ್ದಾರೆ. ಅಂಥದ್ದು ನೀನು ಬಂದು ಅವನ ಸತ್ಕಾರ ಮಾಡದೆ ಹೋದರೆ ಜನ ಏನಂತಾರೆ? ನಮ್ಮ ಕಡೆ ಮಂದಿ ಹಿಂಗೆ ಸರ್, ನಾವೇನಂತೀವೇನು ಚಿಂದಿಲ್ಲ, ಮಂದಿ ಏನಂತಾರೆ ಅಂತ ಬದುಕುದು ನಾವು. ಹೌದಲ್ಲ? ಖರೆ ಹೇಳ್ರಿ, ಮಂದಿ ಏನಂತಾರೆ ಹಿಂಗೆ ಮಂದಿಗೆ ಬದುಕಿದವ್ರು ನಾವೆಲ್ಲ. ಭಾಳ ಕೇಳ್ತಾ ಮಂದಿ ಏನಂತಾರೆ, ಜನ ನೋಡಿದವ್ರು ಏನಂತಾರೆ ಅಂತ. ದೊರೆ ಕಣ್ಣಲ್ಲಿ ನೀರು ತೊಗೊಂಡು ಕೇಳ್ತಾನೆ, ಯಾಕೆ ಬರಲ್ಲಮ್ಮ ನೀನು? ಆಕೆ ಹೇಳುವಂಥ ಮಾತು ತುಂಬ ಚೆನ್ನಾಗಿದೆ. ಅಪ್ಪ ನಿಮ್ಮ ಮಾತನ್ನು ನಾನು ಎಂದೂ ತೆಗೆದು ಹಾಕೋದಿಲ್ಲ, ಆದರೆ ಇಂದು ಮಾತ್ರ ನೀವು ಮನ್ನಿಸ್ಬೇಕು. ನಾನು ಖಂಡಿತ ಬರೋದಿಲ್ಲ. ಯಾಕಂದರೆ ಬಿಟ್ಟು ಹೋದ ಮಾವ, ಬೇಕಾದ್ರೆ ಅವನೇ ಬರಲಿ ನನ್ನ ಕಡೆ. ಇದು ಹಠ, ಛಲ, ದ್ವೇಷ ಅಲ್ಲ. ಬಿಟ್ಟು ಹೋದ ಮಾವ, ನಾನು ಕೇಳದೆ ಹೋಗಿದ್ದಾನೆ, ಈಗ ಅವನೇ ಬರಲಿ ನನ್ನ ಕಡೆಗೆ. ಎಷ್ಟು ಚಂದ, ಬಿಟ್ಟು ಹೋದವನೇ ಮರಳಿ ಬರಲಿ ಅನ್ನುವಂಥ ಮಾತು. ಮಧ್ಯಾಹ್ನ ಭಿಕ್ಷೆ ಆಗಿದೆ, ಕಣ್ಣು ಕಟ್ತದಪ್ಪ ಚಿತ್ರ ಅದು. ಅಲ್ಲಿವರೆಗೂ ಆಕೆ ನೋಡಿಲ್ಲ ಅವನು. ಭಿಕ್ಷೆ ಆದಮೇಲೆ ಎಲ್ಲರೂ ಕೂತಿದ್ದಾರೆ. ಶುದ್ಧೋಧನ, ಗೌತಮಿ, ನಂದ, ಆನಂದ, ಅನುರುದ್ಧ, ಮಹಾನಾಮ ಎಲ್ಲರೂ ಬಂದು ನಮಸ್ಕಾರ ಮಾಡಿ ನಿಂತ್ಕೊಂಡಿದ್ದಾರೆ. ಇಲ್ಲಿ ನನಗೆ ಬುದ್ಧನ ದೊಡ್ಡತನ ಹೇಳಬೇಕಾಗಿದೆ. ಎಲ್ಲರೂ ಕೂತ್ಕೊಂಡ ಬುದ್ಧ ಕೇಳ್ತಾನೆ, ಇನ್ನೊಬ್ಬರು ಬರಲಿಲ್ಲಲ್ಲ ಅಂತಾನೆ. ಇನ್ನೊಬ್ಬರು ಬರಲಿಲ್ಲಲ್ಲ, ಯಾರು ಭಗವಾನ್ ಅಂತ ಅಪ್ಪ ಕೇಳ್ತಾನೆ ಶುದ್ಧೋಧನಕ್ಕೆ. ಇನ್ನೊಬ್ರು ಯಾರು ಅಂತ ಕೇಳ್ತಾನೆ. ತಕ್ಷಣ ಯಶೋಧರೆ ಯಾಕೆ ಬರಲಿಲ್ಲ ಬುದ್ಧ ಕೇಳೋದು. ಯಾಕೆ ಈ ಮಾತನ್ನು ಒತ್ತಿ ಹೇಳಬೇಕು ನಾನು ಅಂದರೆ, ಇದು ನಿಜವಾಗ್ಲೂ ಬುದ್ಧತ್ವದ ಲಕ್ಷಣ ಅಂತ ಹೇಳಬೇಕು. ಮನಸ್ಸಲ್ಲಿ ಕಸ ಇಲ್ಲ ಅವನಿಗೆ. ಅಯ್ಯೋ ಹೆಂಡ್ತಿನ ಕೇಳ್ತಾನೆ ಅಂತಲ್ಲ, ಅದೊಂದು ಜೀವ, ನಂಬಿದಂಥ ಜೀವ, ನನ್ನ ಸಂಪರ್ಕ ಬಂದಂಥ ಜೀವ, ಅದು ಯಾಕೆ ಬರಲಿಲ್ಲ ಅಂತ ಕೇಳ್ತಾನೆ. ಆಗ ಗೌತಮಿ ಹೇಳ್ತಾಳೆ, ಅದೇನೋಪ್ಪ ಆಕೆ ಸಂಕೋಚನೋ ಸಂಕಟನೋ ಏನೋ ಗೊತ್ತಿಲ್ಲ, ಆಕೆ ಬಂದಿಲ್ಲ ಅಂತ ಹೇಳ್ತಾರೆ. ತಕ್ಷಣ ಬುದ್ಧ ಹೇಳ್ತಾನೆ, ಆಕೆ ದುಃಖ ನನಗೆ ಅರ್ಥ ಆಗತ್ತೆ, ನಾನೇ ಹೋಗಿ ಅವಳನ್ನು ನೋಡ್ತೀನಿ ಅಂತ ಹೇಳ್ತಾನೆ. ಜೊತೆಗೆ ಆನಂದ, ಸಾರಿಪುತ್ರ, ಮೌದ್ಗಲ್ಯಾಯನ 3 ಜನ ಶಿಷ್ಯರನ್ನು ಕರ್ಕೊಂಡು ಹೋಗ್ತಾನೆ. ಎಷ್ಟು ಎಚ್ಚರ ನೋಡಿ ಬುದ್ಧಂದು. ಅಲ್ಲಿ ಹೋಗ್ತಿರ್ಬೇಕಾದ್ರೆ ಅವ್ರು ಶಿಷ್ಯರಿಗೆ ಹೇಳ್ತಾನೆ, ತಪ್ಪು ತಿಳ್ಕೊಬೇಡಿ, 12 ವರ್ಷದಿಂದ ನನ್ನ ಕಂಡಿಲ್ಲ. ಆಕೆ ಮನಸ್ಸಲ್ಲಿ ದುಗುಡ, ತುಮುಲ, ಪ್ರಶ್ನೆ, ಆತಂಕ ಎಲ್ಲ ತುಂಬಿಕೊಂಡಿದೆ. ನಾನು ಹೋದ ತಕ್ಷಣ ಆಕೆ ಉದ್ವಿಗ್ನಳಾಗಿ ಏನೇನೋ ಮಾತಾಡ್ಬಿಡ್ಬೋದು. ಅದನ್ನು ತಪ್ಪು ತಿಳ್ಕೊಬೇಡಿ ನೀವು. ಮೊದಲೇ ಮನಸ್ಸು ತಯಾರು ಮಾಡ್ತಾನೆ ಅವ್ರದ್ದು ಬಗ್ಗೆ ತಪ್ಪು ತಿಳ್ಕೊಬೇಡಿ ನೀವು ಅಂತ. ಇವನು ಯಶೋಧರೆಯ ಕೋಣೆಗೆ ಹೋಗ್ತಾನೆ. ಅಲ್ಲೊಂದು ಯಾವುದೋ ಪೀಠದಲ್ಲಿ ಕೂತಿರ್ತಾಳಾಕೆ. ಇದು ಯಾವಾಗಲೂ ಹೇಗೆ ಅಲ್ವ ಸ್ವಾಮಿ? ದೂರದಿಂದ ಹೇಳ್ಬೋದು, ಅವ್ನು ಬರಲಿ, ನೋಡ್ತೀನಿ ಅವನ್ನ, ಬಿಡ್ತೀನಿ ನಾನು ಅವನ್ನ, ಬರಲಿ ಅವ ಅಂತಾರೆ. ಮುಂದೆ ಬಂದಾಗ ಮಾತಾಡ್ಲಿಕ್ಕೆ ಆಗೋದಿಲ್ಲ.
ಯಾವಾಗಲೂ ಹಾಗೆ ದೂರ ಇದ್ದಾಗ ಮಾತಾಡ್ಬೋದು, ಹತ್ತಿರ ಇದ್ದಾಗ ಮಾತಾಡೋಕ್ಕಾಗಲ್ಲ. ಇದುವರೆಗೂ ಆಕೆ ಮನಸ್ಸಲ್ಲಿ ಏನು ಆತಂಕ ಇತ್ತೋ ತುಮುಲ ಇತ್ತೋ ಗೊತ್ತಿಲ್ಲ. ಪೀಠದಲ್ಲಿ ಕೂತವಳು ಬುದ್ಧ ತನ್ನ ಕೋಣೆ ಒಳಗೆ ಬಂದ ತಕ್ಷಣ ದಿಗ್ಗನೆ ಎದ್ದು ನಿಂತ್ಕೊಂಡ್ಬಿಡ್ತಾಳೆ. ಒಂದು ಕ್ಷಣ ಮುಖ ನೋಡ್ತಾಳೆ. ಆ ಮುಖದಲ್ಲಿ ಯಾವುದೂ ಭಾವನೆಗಳಿಲ್ಲ, ಮಂದಹಾಸ ಮಾತ್ರ ಇರೋದು ಬುದ್ಧಂದು. ಹಿಂದಿನ ನೆನಪೆಲ್ಲ ಉಕ್ಕಿ ಬರೋದಿಲ್ವಾ? ನಾವು ಎಷ್ಟೇ ಮಾಡಿ ಗುಂಡಪ್ಪನವ್ರು ಭಾಳ ಚಂದ ಹೇಳ್ತಾರೆ, ಏನೇನೋ ಊರು ಅಲಿಬಹುದು, ನೀವು ಯಾವ್ಯಾವುದೋ ತಪಸ್ಸು ಮಾಡ್ಬೋದು, ಆದರೆ ಹಿಂದಿದ್ದಲ್ಲ ನೆನಪು ಮರೆಯೋಕ್ಕಾಗತ್ತೇನ್ರಿ ಯಾವುದಾದ್ರೂ? ಅವನಿಗೂ ನೆನಪು ಬಂದಿರಬೇಕಲ್ಲ, ಎಲ್ಲ ಹಿಂದಿನ ನೆನಪು. ಈಕೆಗೆ ಹಿಂದಿನ ನೆನಪೆಲ್ಲ ಉಕ್ಕಿ ಬಂದು ತಕ್ಷಣ ಕೇಳ್ತಾಳೆ, ಕಾಲು ಮುಟ್ಟಿ ನಮಸ್ಕಾರ ಮಾಡ್ಬೋದಾ ಅಂತ ಕೇಳ್ತಾಳೆ. ಅವನು ಬುದ್ಧನ ಮಾತು ಅದನ್ನೂ ಚಂದ. ಮುಟ್ಟಿದರೆ ತಪ್ಪಿಲ್ಲ, ಮುಟ್ಟದಿರೇ ಒಳಿತು. ಚೆನ್ನಾಗಿದೆ. ಮುಟ್ಟಿದ್ರೆ ತಪ್ಪೇನಿಲ್ಲ, ಆದ್ರೆ ಮುಟ್ಟಿದ್ರೆ ವಾಸಿ. ಆಕೆ ಕೇಳೋದಿಲ್ಲ. ಇಟ್ಟು ಸಾಕು ಹೇಳಿದೆಲ್ಲ, ಮುಟ್ಟಿದ್ರೆ ಪರವಾಗಿಲ್ಲ ಅಂದೆಲ್ಲ. ಹೋಗಿ ದಪ್ಪ ಅಂತ ಕಾಲ ಮೇಲೆ ಬೀಳ್ತಾಳೆ. ಗಟ್ಟಿ ಕಾಲು ಹಿಡ್ಕೊಂಡು ಅಳೋಕೆ ಶುರು ಮಾಡ್ತಾಳೆ. ಬಿಕ್ಕಿ ಬಿಕ್ಕಿ ಹೇಳ್ತಾಳೆ. 12 ವರ್ಷ ಮಡುಗಟ್ಟಿ ನಿಂತಹ ದುಃಖ ಎಲ್ಲ ಒಂದೇ ಸಲ ಕಿತ್ಕೊಂಡು ಬರ್ತದೆ ಹೊರಗಡೆ. ಆಗ ಶುದ್ಧೋಧನ ಹೇಳ್ತಾನೆ, ಸಿದ್ಧಾರ್ಥ, ಈಕೆ ಶಕ್ತಿ ಜನ ಗೊತ್ತೇನಪ್ಪ? 12 ವರ್ಷ ನಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ದಿದ್ದಾಳೆ. ನಮ್ಮನ್ನು ಅಷ್ಟು ಪ್ರೀತಿ ಮಾಡಿದ್ದಾಳೆ. ನೀನೇನು ಸನ್ಯಾಸದಲ್ಲಿ ಕಷ್ಟಪಟ್ಟಿದ್ದು, ಎಲ್ಲ ಕಷ್ಟೋ ನಿಕ್ಕೆ ಪಟ್ಟಿದ್ದಾಳೆ ಅಂತ ಪ್ರಶಂಸೆಯ ಮಾತುಗಳನ್ನು ಆಡ್ತಾಳೆ. ಅದನ್ನು ಕೇಳಿಸ್ಕೊಂಡಂಥ ಸಂಬುದ್ಧನಾದ ಗೌತಮ ಅದೇ ಮಂದಹಾಸ, ಏನೇನೂ ವ್ಯತ್ಯಾಸ ಇಲ್ಲ ಅವನ ಸ್ವಭಾವದಲ್ಲಿ. ನಗನಗ್ತಾ ಹೇಳ್ತಾನೆ, ಮಹಾರಾಜ, ಯಶೋಧರೆ ಇಂಥ ಸ್ತ್ರೀ, ಇಂಥ ದೊಡ್ಡ ಸ್ತ್ರೀ ಅಂತ ಹೇಳಿ ನನಗೆ ಮೊದಲಿಂದೂ ಗೊತ್ತಿದೆ. ಯಶೋಧರೆ ಕಡೆ ತಿರುಗಿ ಹೇಳ್ತಾನೆ, ಯಶೋಧರೆ, ನಿನ್ನ ಬಿಟ್ಟು ಮನೆಯಿಂದ ಹೊರಡುವಾಗ ನಿನಗೆ ಹೇಳಿ ಹೋಗಲಿಲ್ಲ ನಾನು. ನನ್ನ ಮನಸ್ಸು ಒಂಥರ ಭ್ರಮಿತ ಆಗಿತ್ತು, ವಿಕ್ಷುಬ್ಧ ಆಗಿತ್ತು. ನಾನು ಏನು ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಮನೆಯಲ್ಲಿದ್ದರೆ ನನ್ನ ಬ್ರಹ್ಮಚರ್ಯಕ್ಕೆ ಅಡ್ಡ ಆಗ್ತದೆ ಅಂತ ಒಂದು ಭಾವನೆ ಇತ್ತು. ಬಿಟ್ಟು ಹೋದರೆ ಸ್ವಾತಂತ್ರ್ಯ ಸಿಗ್ತದೆ ಅಂತ ನಂಬಿಕೆ ಇತ್ತು. ಆ ಮನಸ್ಸಿನ ಸಂವೇಗದಲ್ಲಿ ನಾನು ಹೋಗ್ಬಿಟ್ಟೆ. ನನ್ನ ಮನಸ್ಸು ದೃಢ ಆಗಿರಲಿಲ್ಲ. ಎಷ್ಟು ಚಂದದ ಮಾತು, ದೃಢ ಆಗಿರಲಿಲ್ಲ. ನನಗೆ ಇವತ್ತಿರೋ ಮನೋಧೈರ್ಯ ಅವತ್ತಿದ್ದಿದ್ರೆ, ಚೆನ್ನಾಗಿದೆ ನೋಡಿ, ನನಗೆ ಇವತ್ತಿರೋ ಮನೋದಾರ್ಢ್ಯ ಅವತ್ತಿದ್ದಿದ್ರೆ ನಾನೇನು ಹೇಳಿ ಒಪ್ಪಿಸಿ ಹೋಗ್ತಾ ಇದ್ದೆ. ಆದರೆ ಇರಲಿಲ್ಲ ನನಗೆ. ಚೆನ್ನಾಗಿ ಅನಿಸುತ್ತೆ ನೋಡಿ. ನಾನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತೇನೆ ಯಶೋಧರೆ, ಬಹುಕಾಲ ಮನೆ ಬಿಟ್ಟು ಹೋದ ಮೇಲೆ ನಿನ್ನ ಯೋಚನೆಯನ್ನು ಬಿಡಲಿಕ್ಕೆ ನನ್ನ ಮನಸ್ಸಲ್ಲಿ ಆಗಲಿಲ್ಲ. ಸದಾಕಾಲ ನೆನೀತಾ ಇದ್ದೆ ನಿನ್ನ. ಇಂಥ ಗುಣಮತಿಯನ್ನು ಬಿಟ್ಟು ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ, ಏನು ಸಾಧನೆ ಮಾಡೋಕ್ಕೆ ಹೊರಟಿದ್ದೀನಿ ಅಂತ ಸಾಕಷ್ಟು ಸಲ ಪ್ರಶ್ನೆ ಬರ್ತಾ ಇತ್ತು ಮನಸ್ಸಿಗೆ. ಅತ್ಯಂತ ಪ್ರಾಮಾಣಿಕವಾಗಿ ಹೇಳಬೇಕು, ನಿನ್ನಲ್ಲಿ ನಾನು ಯಾವತ್ತೂ ದೋಷವನ್ನು ಗಣಿಸಲಿಲ್ಲ. ನಿನ್ನ ಸಹಾನುಭೂತಿ ಇಲ್ಲದೆ ಹೋಗಿದ್ದರೆ ನನಗೆ ಸಂಬೋಧಿ ದೊರೀತಿತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ನಿನ್ನಿಂದ ನಾನು ಶ್ರದ್ಧೆ ಪಾಠ ಕಲ್ತಿದ್ದೇನೆ, ವೃತದ ಹಿರಿಮೆಯನ್ನು ಕಲ್ತಿದ್ದೇನೆ, ನಿಷ್ಕಾಮ ಕರ್ಮದ ಗುಟ್ಟನ್ನು ಅರಿತಿದ್ದೇನೆ ಅಂತ ಬುದ್ಧ ಹೇಳ್ತಾನೆ. ಒಂದು ದೃಷ್ಟಿಯಲ್ಲಿ ನೀನೇ ನನಗೆ ಗುರು ಆದವಳು ಅಂತ ಹೇಳ್ತಾನೆ. ಇದು ನಾನು ಹೇಳಬೇಕಾದ್ರೆ ಅತ್ಯಂತ ಅದ್ಭುತ ಇದು. ಇದು ಬುದ್ಧತ್ವದ ಲಕ್ಷಣ. ಇದು ಆಗಲೇ ಶತಾವಧಾನಿಗಳು ಚಂದ ಹೇಳಿದರು, ಎತ್ತರದಲ್ಲಿ ಇರೋರು ಕೆಳಗಿಳಿದು ಬಂದು ಅವ್ರನ್ನ ಗಮನಿಸಬೇಕು. ಸಂಬೋಧಿಯನ್ನು ಪಡೆದಂಥ ಬುದ್ಧ ಬಂದು ಹೆಂಡತಿಗೆ ಹೇಳ್ತಾನೆ, ತಾನು ಬಿಟ್ಟು ಹೋದಂಥ ಹೆಂಡತಿಗೆ ಹೇಳ್ತಾನೆ, ಇವತ್ತಿಗಿರುವಂಥ ಮನಸ್ಥಿತಿ ನನಗೆ ಅವತ್ತಿರಲಿಲ್ಲ. ಅದಿದ್ದಿದ್ರೆ ನಾನು ನೀನು ಹೇಳಿ ಹೋಗ್ತಿದ್ದೆ. ನಾನು ಮನಸ್ಥಿತಿ ಹಾಗಿದ್ದಿದ್ರೆ ನೀನು ಒಪ್ಪಿಸಿ ಹೋಗ್ತಾ ಇದ್ದೆ. ಆದ್ದರಿಂದ ನಿನ್ನ ನಿಷ್ಕಾಮ ಕರ್ಮದ ಬಗ್ಗೆ, ನಿನ್ನ ನಿಷ್ಠೆಯ ಬಗ್ಗೆ, ನಿನ್ನ ವೃದ್ಧ ಬಗ್ಗೆ ತುಂಬ ಗೌರವ ಇದೆ. ನನ್ನ ಸಂಬೋಧಿ ದೊರೆಯೋದಕ್ಕೆ ನೀನು ಒಬ್ಬಳು ಕಾರಣ ಆಗಿದ್ದೀಯಾ ಅಂತ ಹೇಳಿ ನೀನು ನಾನು ಗುರು ಆಗಿದ್ದೀಯಾ ಅಂತ ಹೇಳ್ತಾನೆ. ಇದು ನನ್ನ ಪ್ರಕಾರ ಬುದ್ಧತ್ವದ ಸಾಫಲ್ಯ ಅಂತ ಕರಿತೇನೆ. ಆ ಮಟ್ಟಕ್ಕೇರಿದಂಥ ಮನುಷ್ಯ ಬಂದು ಹೇಳಬೇಕಲ್ಲ ಬಾಯಿಬಿಟ್ಟು. ಮತ್ತೊಬ್ಬರಾದರೆ ಅಲ್ಲಿ ನಿಂತ್ಕೊಂಡು ನನಗೆ ಗೊತ್ತಿತ್ತಲ್ಲ ಅಂತ ಹೇಳೋದಾಗಲಿ. ಒಂದು ಕೊನೆಗೊಂದು ಹೇಳ್ತಾನೆ, ಯಶೋಧರೆ, ಇದುವರೆಗೆ ನಿನ್ನ ಭುಜಗಳಿಂದ ಬದ್ಧನಾಗಿದ್ದ ನಾನು ಈಗ ಪ್ರಪಂಚದ ಎಲ್ಲ ಬಂಧಗಳಿಂದ ಮುಕ್ತನಾಗಿದ್ದೇನೆ ಅನ್ನೋದು ನಿನ್ನ ಸಮಾಧಾನ ತರಲ್ವಾ? ಇದು ನಾನು ಯಾಕೆ ಕೇಳಬೇಕಂದ್ರೆ, ಸಮಾಧಾನ ತರಲ್ವಾ ಅಂತ ಪ್ರಶ್ನೆ ಕೇಳ್ತಾನೆ. ಇದೇ ಥರದ ಪ್ರಶ್ನೆಯನ್ನು ರಾಮಕೃಷ್ಣವ್ರು ಕೇಳ್ತಾರೆ ಶಾರದಾ ಮಾತಿಗೆ. ನಾನು ಭೋಗ ಜೀವನದಲ್ಲಿ ಇರಬೇಕು, ನೀನು ಅಪೇಕ್ಷೆ ಆಗಿದ್ದರೆ ನಾನು ಹಾಗೇ ಇರ್ತೀನಿ ಅಂತ. ಆಕೆ ಹೇಳ್ತಾರೆ, ಬೇಡ, ನೀವು ಹಾಗೇ ಇರಬೇಕಾದ್ದು. ಈ ತ್ಯಾಗ ಅನ್ನುವಂಥದ್ದು ಯಾವ ಮಟ್ಟದ್ದು ನೋಡಿ. ಸಮಾಧಾನ ಇಲ್ವೇ ಅಂದಾಗ ತಕ್ಷಣ ಆಕೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ಹೇಳ್ತಾಳೆ, ಸಂಬುದ್ಧನಲ್ಲಿ, ಅವನ ಧರ್ಮದಲ್ಲಿ ನಾನು ಶರಣು ಹೊಕ್ಕಿದ್ದೇನೆ, ನಿನ್ನ ಧರ್ಮದಲ್ಲಿ ಶರಣು ಬಂದಿದ್ದೇನೆ. ಭಗವಂತನ ಆಶೀರ್ವಾದದಿಂದ ಅದು ಸಿದ್ಧಿ ಆಗಲಿ ನನಗೆ. ಆದರೆ ಒಂದು ಮಾತು, ನಾನು ನಿನ್ನ ಜೊತೆಗೆ ಬರೋಲ್ಲ. ವಯಸ್ಸಾದ ತಂದೆ ತಾಯಿ ಇದ್ದಾರೆ, ಇಲ್ಲೇ ಇದ್ದು, ಆಕೆ ಮಾತೆಷ್ಟು ಚೆನ್ನಾಗಿದೆ,
ಇಲ್ಲಿಯೇ ಇದ್ದು ಸುತನಂತೆ ಸೇವಿಸುತ್ತ ಸಿದ್ಧಿಯನ್ನು ಪಡೆಯುವನು ಅಂತ. ಸಿದ್ಧಾರ್ಥ ಇಲ್ಲ, ನಿನ್ನ ಜಾಗ ನಾ ತುಂಬಬೇಕೀಗ ಈ ಮನೆಯಲ್ಲಿ, ನಿನ್ನ ಜಾಗವನ್ನು ನಾನು ತುಂಬುತ್ತೇನೆ, ಮತ್ತು ರಾಹುಲಿಗೆ ಆಗಬೇಕಲ್ಲ ನಾನು ತುಂಬುತ್ತೇನೆ, ಇಲ್ಲೇ ಇದ್ದು ಸಿದ್ಧಿಯನ್ನು ಪಡಿತೇನೆ ಅಂತ ಹೇಳಿ ನಮಸ್ಕಾರ ಮಾಡ್ತಾಳೆ. ಬುದ್ಧ ಹೊರಟು ಬಿಡ್ತಾನೆ. ಹೇಳದೆ ಮನೆ ಬಿಟ್ಟು ಹೋದಂಥ ತನ್ನನ್ನು ಆತ್ಯಂತಿಕವಾಗಿ ನಂಬಿದಂಥ ಮಹಿಳೆಗೆ ಮರಳಿ ಬಂದು ನಿನ್ನಿಂದ ಬಹಳಷ್ಟನ್ನು ಪಡೆದಿದ್ದೇನೆ, ಕೃತಜ್ಞನಾಗಿದ್ದೇನೆ ಅಂತ ಹೇಳುವುದೇ ನನ್ನ ಪ್ರಕಾರ ಬುದ್ಧತ್ವದ ಶಿಖರ ಅದು ಅಂತ. ಬುದ್ಧ ತನ್ನ ಮನಸ್ಸು ಪರಿಪೂರ್ಣವಾಗಿ ಶುದ್ಧವಾಗಿ ಯಾವ ಕೊರೆಯೂ ಇಲ್ಲದಂತೆ ನಡೆದದ್ದು ದೊಡ್ಡತನಕ್ಕೆ ಒಂದು ಮಾದರಿಯಾದದ್ದು. ಯಶೋಧರೆ ರಾಜ ಶುದ್ಧೋಧನ ಬದುಕಿರೋವರೆಗೂ ಕೂಡ ಅಲ್ಲಿಯೇ ಇದ್ಲು, ಸಾಧನೆ ಮಾಡಿಕೊಂಡ್ಳು, ಕರ್ತವ್ಯ ನಡೆಸಿದ್ಲು. ನಿಜವಾದ ಮಗ ಜಗತ್ತನ್ನು ನೋಡ್ತಿರುವಾಗ ಆಕೆ ಈ ಪರಿವಾರವನ್ನು ಚೆನ್ನಾಗಿ ನೋಡಿಕೊಂಡ್ಳು. ಮಾವನ ಸಾವಿನ ನಂತರ ಪ್ರಜಾಪತಿ ಗೌತಮಿ ಆಕೆ ನೇತೃತ್ವದೊಳಗೆ ಅನೇಕ ಜನ ಮಹಿಳೆಯರು ಬುದ್ಧನ ಕಡೆಗೆ ಹೊರಟರು, ತಾವು ದೀಕ್ಷೆ ತಗೋಬೇಕು ಅಂತ ಹೊರಟರು. ಯಶೋಧರೆಯನ್ನು ಹೋದ್ಲು. ಅದುವರೆಗೂ ಬುದ್ಧ ಸ್ತ್ರೀಯರಿಗೆ ದೀಕ್ಷೆ ಕೊಟ್ಟಿರಲಿಲ್ಲ. ಅವ್ರಿಗೊಂದು ಕಲ್ಪನೆ ಏನಿತ್ತು ಅಂದರೆ, ಆಶ್ರಮದಲ್ಲಿ ಸ್ತ್ರೀಯರಿದ್ದರೆ ಈ ಶ್ರಮಣರಿದ್ದಾರಲ್ಲ ಭಿಕ್ಷುಗಳು, ಅವರ ಏಕಾಂತ ಭಂಗ ಆದೀತು, ಅವರ ತಪೋನಿಷ್ಠಾನ ಕಷ್ಟವಾದೀತು, ಅಥವಾ ಹಲವು ಜೀವಗಳು ಸೋಲಬಹುದು ಅಂತ ಚಿಂತೆ. ಅದಕ್ಕೆ ಮಹಿಳೆಯರು ಬೇಡ ಅಂತ. ಇದು ಮಾಸ್ತಿಯವರು ತುಂಬ ಚೆನ್ನಾಗಿ ಬರೀತಾರೆ ಅದರೊಳಗೆ. ಮಹಿಳೆಯರಿಗೆ ಯಾಕೆ ಕೊಡಲ್ಲ ಅಂತ ಕೇಳಿದಾಗ, ಇಲ್ಲ ಅವ್ರದ್ದು ಹಿಂಗೆ ಆಗ್ತದೆ, ಸನ್ಯಾಸಿಗಳ ಮನಸ್ಸು ಕೆಟ್ಟು ಹೋಗ್ತದೆ, ಇದು ಯಾವಾಗಲೂ ಮಾಡೋದು ಇದೆ. ನಾವು ಕೆಡೋರದ್ದು ಯಾರ್ದು? ಅವ್ರದ್ದಲ್ಲ, ಅವ್ರು ಹೇಳ್ಬೇಕು, ಇವ್ರಿಗೆ ಹೇಳಬೇಕು. ಈ ಸನ್ಯಾಸಿಗಳು ಹಾದಿ ತಪ್ತವೆ ಹುಡುಗಿಯರು ನೋಡಿದರೆ ಅಂತ ತಲೆಗಿದ್ರೆ ಬುದ್ಧಿ ಯಾರಿಗೆ ಹೇಳಬೇಕು? ಸನ್ಯಾಸಿಗಳಿಗೆ ಹೇಳಬೇಕಲ್ಲ. ಅದನ್ನ ನೋಡಿ ತಳ್ಕೊಳ್ಳೋ ಶಕ್ತಿ ಇದ್ದರೆ ಸನ್ಯಾಸ ತೊಗೋಬೇಕಪ್ಪ, ಇಲ್ವಾ? ಅದು ಆಸೆ ಇಟ್ಕೊಂಡು ಸನ್ಯಾಸ ತೊಗೊಂಡ್ರೆ ಏನು ಅರ್ಥ ಇದೆ ಅದಕ್ಕೆ? ಅದಕ್ಕೆ ಅವ್ರು ಹೇಳ್ತಾಳೆ, ಅದು ನಿಮ್ಮ ಸಮಾಜ ಇರೋದು ಅರ್ಧಕ್ಕೆ ಮಾತ್ರ, ಅರ್ಧ ಪ್ರಪಂಚಕ್ಕೆ ಮಾತ್ರನಾ ಅಂತ. ಇಲ್ಲ ಇಲ್ಲ ಅಂತ ಹೇಳ್ತಾನೆ. ನಂತರ ಒಪ್ಪಿಸ್ತಾರೆ. ಹೋಗಿ ಮಜಾ ನೋಡಿ ಹೇಗಿದೆ. ಈ ಪ್ರಜಾಪತಿ ಗೌತಮಿ ಮತ್ತು ಎಲ್ಲ ಮಹಿಳೆಯರು ಹೋಗಿ ಬುದ್ಧನ ಕೇಳಿದಾಗ ಆತ ದೀಕ್ಷೆ ಕೊಡೋಲ್ಲ ನಾನಿನ್ನು ಅಂತ ಹೇಳ್ತಾನೆ. ದುಃಖದಲ್ಲಿ ಬರ್ತಾರೆ. ಅವರೆಲ್ಲ ರಾಜ ಮಹಿಳೆಯರು, ಅರಮನೆಯಲ್ಲಿ ಸಂತೋಷವಾಗಿದ್ದವರು. ಬರಿಗಾಲಲ್ಲಿ ಹೋಗ್ತಾರೆ. ಆ ಹೋಳ್ಳು ಕಲ್ಲು ಒಡೆದು ಕಾಲೆಲ್ಲ ಒಡೆದು ರಕ್ತ ಬರ್ತಾ ಇದೆ. ಅವರೆಲ್ಲ ಹೋಗೋದು ಯಾರ ಕಡೆ? ಆನಂದನ ಕಡೆ. ಆನಂದ ಶಿಷ್ಯ, ಪ್ರಿಯ ಶಿಷ್ಯ. ಅದು ಅಲ್ಲದೆ ಅವನ ಮೇಲ್ವಿಚಾರಕ, ಅವನು ಬುದ್ಧನ ಎಲ್ಲ ಬೇಗುಗಳನ್ನು ನೋಡಿಕೊಳ್ಳುವಂಥ ಮನುಷ್ಯ. ಅವನ ಕಡೆ ಹೋಗ್ತಾರೆ. ಅವನಂತೂ ಅಸಾಧ್ಯ ಕರುಣಾಳು, ಮಗು ಹೃದಯ ಅವನು. ಹೋಗಿ, ಆನಂದ ಹೀಗಾಯ್ತಪ್ಪ, ಬುದ್ಧ ನಮಗೆ ದೀಕ್ಷೆ ಕೊಡ್ತಾ ಇಲ್ಲ ಅಂತ. ಅವನು ಕರೆಗ್ಬಿಟ್ಟ. ಸೀದಾ ಬುದ್ಧನ ಕಡೆಗೆ ಹೋದ. ಹೋಗಿ ಭಾಳ ಚೆನ್ನಾಗಿ ಕೇಳ್ತಾನೆ, ಬಂತೆ, ಬುದ್ಧರು ಭೂಮಿಯಲ್ಲಿ ಹುಟ್ಟುವುದು ಕೇವಲ ಗಂಡಸಿಗೆ ಮಾತ್ರವೇ? ಬುದ್ಧರು ಭೂಮಿಯಲ್ಲಿ ಹುಟ್ಟುವುದು ಕೇವಲ ಗಂಡಸಿಗೆ ಮಾತ್ರವೇ? ಇಲ್ಲ ಆನಂದ, ಅವನಿರುವುದು ಎಲ್ಲರಿಗೋಸ್ಕರ, ಪ್ರಪಂಚಕ್ಕೋಸ್ಕರ ಅಂತ ಹೇಳ್ತಾನೆ. ಹಾಗಾದರೆ ಬಂತೆ, ಸ್ತ್ರೀಯರನ್ನು ಹೊರಗಿಡುವುದೇಕೆ? ಪ್ರಪಂಚದಲ್ಲಿ ಇಲ್ವಾ ಸ್ತ್ರೀಯರು? ಹಾಗಾದರೆ ಅವರಿಗೆ ಶ್ರಾವಣ ಫಲ ದೊರಕಬಾರದೆ? ಹಾಗಾದರೆ ಸಂಘಕ್ಕೆ ಸ್ತ್ರೀಯರು ಸೇರಲು ಅಡ್ಡಿ ಏನಿದೆ? ಸೇರಿಸುಗೋ ಅಂತ ಆನಂದ ಒತ್ತಾಯ ಮಾಡ್ತಾನೆ. ಆನಂದಗೆ ಇಲ್ಲ ಅಂದಕ್ಕೆ ಅವರೆಲ್ಲ ಪರ್ಮಿಷನ್ ಕೊಡ್ತಾನೆ. ಭಿಕ್ಷುಣಿಯರಾಗ್ತಾರೆ. ಅವರೆಲ್ಲ ಭಗವಂತನ ಬಳಿ ಹೋಗಿ ಸೇವೆ ಮಾಡಬೇಕು ಅಂತ ಒಪ್ಕೋತಾನೆ. ಆ ಸಂಘಕ್ಕೆ ಸೇರಿಸ್ಕೋತಾನೆ. ಆದರೆ ಶೀಲ ತಪ್ಪದಿರಬೇಕು ಅಂತ ಒಂದು 8 ಕಂಡೀಷನ್ಸ್ ಹಾಕ್ತಾನೆ. ಪಾಲಿಸಬೇಕು ಅಂತ ಹಾಕ್ತಾನೆ. ತಾಯಿ ಪ್ರಜಾಪತಿ ಗೌತಮಿ ಮೊದಲನೇ ಭಿಕ್ಷುಣಿ ಆಗ್ತಾಳೆ. ನಂತರ 100 ಮಹಿಳೆಯರು ಆ ಸಂಘಕ್ಕೆ ಸೇರ್ಕೋತಾರೆ. ಕೊನೆಗೆ ಯಶೋಧರೆ ಕೂಡ ಸಂಘವನ್ನು ಸೇರಿಕೊಂಡು ಭಿಕ್ಷುಣಿಯಾಗಿ ಅಷ್ಟೇ ಅಲ್ಲ, ಅರ್ಹತತ್ವವನ್ನು ಕೂಡ ಪಡ್ಕೋತಾಳೆ. ಅದು ಅಪರೂಪ. ಅದು ಕೊನೆಗೆ ಹಾಗೆ ಅಲ್ಲೇ ಬದುಕಿ ತನ್ನ 78ನೇ ವಯಸ್ಸಿಗೆ, ಅಂದರೆ ಬುದ್ಧ ನಿರ್ವಾಣಕ್ಕಿಂತ 2 ವರ್ಷ ಮೊದಲು ತನ್ನ ಶರೀರದಿಂದ ಮುಕ್ತಳಾಗ್ತಾಳೆ. ಒಂದೇ ದಿವಸ ಹುಟ್ಟಿದಂಥವಳು, ಅವನ ಜೊತೆಗೆ ಬದುಕಿದಂಥವಳು, ನಿರ್ವಾಣಕ್ಕಿಂತ 2 ವರ್ಷ ಮೊದಲು ತನ್ನ ದೇಹವನ್ನು ಕರಗಿಸಿ ಹೋದಂಥವಳು. ಅದಕ್ಕೆ ನಾನು ಹೇಳ್ತೀನಿ, ಬಾಲ್ಯದಿಂದಲೂ ಸಿದ್ಧಾರ್ಥನ ಜೊತೆಗಿದ್ದು ಪ್ರೇಮದ ಹೆಂಡತಿಯಾಗಿ, ಅತ್ತೆ ಮಾವಂದರಿಗೆ ಮಗ ಸೊಸೆ ಎರಡೂ ಆಗಿ, ರಾಹುಲನಲ್ಲಿ ಸಂಸ್ಕೃತಿಯ ಬೀಜವನ್ನು ಮೊಳೆಸಿ ಅವನನ್ನು ಪಾಲಿಸಿ, ಬುದ್ಧ ಸಂಘದ ಸೇವಕಿಯಾಗಿ, ಬುದ್ಧನ ಹಿಂಬಾಲಕಳಾಗಿ, ಅರ್ಹತತ್ವವನ್ನು ಪಡೆದಂಥ ಅಧ್ಯಾತ್ಮ ಜೀವಿಯಾಗಿ ಯಶೋಧರೆ ಬದುಕಿದ್ಲು. ಅದಕ್ಕೆ ನಾನು ಯಶೋಧರೆಯನ್ನು ಬುದ್ಧನ ಆತ್ಮಸಂಗಾತಿ ಅಂತ ಕರಿತೇನೆ. ಯಾಕಂದರೆ ಬುದ್ಧ ದೊಡ್ಡವನು, ಬಹಳ ದೊಡ್ಡವನು. ಆದರೆ ಆ ದೊಡ್ಡದ ಹಿಂದೆ ಒಂದು ಬಹುದೊಡ್ಡ ತ್ಯಾಗ ಇದೆ, ಯಶೋಧರೆಯ ತ್ಯಾಗ ಇದೆ ಅಂತ ಅಂದ್ಕೊಂಡಾಗ ಆಕೆ ಎಂಥ ದೊಡ್ಡ ಆತ್ಮಸಂಗಾತಿಯಾಗಿದ್ಲು ಅನ್ನೋದು ನಮ್ಮ
ಗಮನಕ್ಕೆ ಬರಬೇಕು ಅನ್ನೋದು ನನ್ನ ಅಪೇಕ್ಷೆ. ನಮಸ್ಕಾರ.